ಲೀಲೆಯಲ್ಲಿ ಮೆರೆವ ಶೀಲ ಸದ್ಧರ್ಮದಲ್ಲಿ ಬೆಳಗಿಸುವ ತನುವ ಧನ್ಯವಾಯಿತು ಬ್ರಹ್ಮಚರ್ಯ ವ್ರತವ ನಿಮ್ಮಲ್ಲಿ ಆ ಪ್ರತಿಮಾ ಜಂಗಮ ಲಿಂಗ ಶರಣಾರ್ಥಿ ಕರುಣೆ ನೀನೆಂದು ನಂಬಿ ಬಂದೆ ಚರಣ ಸನ್ನಿಧಿಗೆ ಕರುಣೆ ನೀನೆಂದು ನಂಬಿ ಬಂದೆ ಚರಣ ಸನ್ನಿಧಿಗೆ ವರಧಾನಿ ನೀನೆಂದು ಕರುಣಿದು ಬೇಡಿ ಪರಮ ಗುರು ಪಂಚಾಕ್ಷರ ಮಾನಸ ಮಂದಿರಾಗಿ ಕರುಣೆ ನೀನೆಂದು ನಂಬಿ ಬಂದೆ ಚರಣ ಸನ್ನಿಧಿಗೆ ಶಿವಜ್ಞಾನಿ ನೀನು ಅಜ್ಞಾನಿ ನಾನು ಶಿವಜ್ಞಾನಿ ನೀನು ಸರ್ವಜ್ಞ ಶ್ರೀ ಗುರುವೇ ಪುಟ್ಟರಾಜ ಪ್ರಭುವೇ ಸರ್ವಜ್ಞ ಶ್ರೀ ಗುರುವೇ ಪುಟ್ಟರಾಜ ಪ್ರಭುವೇ ದೀನ ಜನರನ್ನು ಪೊರೆದು ಪಾಲಿಸುವ ಗುಣನಿಧಿಯೇ ಗಣನಿಧಿಯೇ ದೀನ ಜನರನ್ನು ಪೊರೆದು ಪಾಲಿಸುವ ಗುಣನಿಧಿಯೇ ಗಣನಿಧಿಯೇ ಸಂಗೀತ ಸಾಹಿತ್ಯ ಸಂಗಮದ ಸಿರಿ ಕರುಣೆ ನೀನೆಂದು ನಂಬಿ ಬಂದೆ ಚರಣ ಸನ್ನಿಧಿಗೆ ಅಜ್ಞಾನಿ ನಾನು ಶಿವಜ್ಞಾನಿ ನೀನು ಅಜ್ಞಾನಿ ನಾನು ಶಿವಜ್ಞಾನಿ ನೀನು ಸರ್ವಜ್ಞ ಶ್ರೀ ಗುರುವೇ ಪುಟ್ಟರಾಜ ಪ್ರಭುವೇ ಸರ್ವಜ್ಞ ಶ್ರೀ ಗುರುವೇ ಪುಟ್ಟರಾಜ ಪ್ರಭುವೇ ದೀನ ಜನರನ್ನು ಪೊರೆದು ಪಾಲಿಸುವ ಗುಣನಿಧಿಯೇ ಗಣನಿಧಿಯೇ ದೀನ ಜನರನ್ನು ಪೊರೆದು ಪಾಲಿಸುವ ಗುಣನಿಧಿಯೇ ಗಣನಿಧಿಯೇ ಸಂಗೀತ ಸಾಹಿತ್ಯ ಸಂಗಮದ ಸಿರಿ ಕರುಣೆ ನೀನೆಂದು ನಂಬಿ ಬಂದೆ ಚರಣ ಸನ್ನಿಧಿಗೆ ಕಾವ್ಯ ಕುಸುಮದ ಬಳ್ಳಿ ಅಬ್ಬಿ ಮಲ್ಲಿಗೆಯ ಸುರಿದು ಕಾವ್ಯ ಕುಸುಮದ ಬಳ್ಳಿ ಅಬ್ಬಿ ಮಲ್ಲಿಗೆಯ ಸುರಿದು ಗಾಯನದ ಸೌಗಂಧ ಅರಳಿಮದು ಎಲ್ಲೊಡೆಗೆ ಗಾಯನದ ಸೌಗಂಧ ಅರಳಿಮದು ಎಲ್ಲೊಡೆಗೆ ವಚನ ರತನ ವೃತ್ತಾರ ಕುಶಲತೆಯ ಶ್ರೀಮಂತ ವಚನ ರತನ ವೃತ್ತಾರ ಕುಶಲತೆಯ ಶ್ರೀಮಂತ ಲಿಂಗ ಪೂಜಾ ನಿಷ್ಠ ಶಿವಯೋಗ ಲಿಂಗ ಪೂಜಾ ನಿಷ್ಠ ಶಿವಯೋಗ ಕರುಣೆ ನೀನೆಂದು ನಂಬಿ ಬಂದೆ ಚರಣ ಸನ್ನಿಧಿಗೆ
ಶರಣಾಗು ಕರುಣೆ ನೀನೆಂದು ನಂಬಿ ಬಂದೆ ಚರಣ ಸನ್ನಿಧಿಗೆ ಕಾಲಕರ್ಮವ ಮೆರೆದು ಲೀಲೆಯಲ್ಲಿ ಮೆರವ ಕಾಲಕರ್ಮವ ಮೆರೆದು ಲೀಲೆಯಲ್ಲಿ ಮೆರವ ಶೀಲ ಸದ್ಧರ್ಮದಲ್ಲಿ ಬೆಳಗಿಸುವ ತನುವ ಶೀಲ ಸದ್ಧರ್ಮದಲ್ಲಿ ಬೆಳಗಿಸುವ ತನುವ ಧನ್ಯವಾಯಿತು ಬ್ರಹ್ಮಚರ್ಯ ರಥವ ನಿಮ್ಮಲ್ಲಿ ಧನ್ಯವಾಯಿತು ಬ್ರಹ್ಮಚರ್ಯ ರಥವ ನಿಮ್ಮಲ್ಲಿ ಆ ಪ್ರತಿಮಾ ಜಂಗಮಲಿಂಗ ಶರಣಾಗು ಆ ಪ್ರತಿಮಾ ಜಂಗಮಲಿಂಗ ಶರಣಾಗು ಕರುಣೆ ನೀನೆಂದು ನಂಬಿ ಬಂದೆ ಚರಣ ಸನ್ನಿಧಿಗೆ ಕರುಣೆ ನೀನೆಂದು ನಂಬಿ ಬಂದೆ ಚರಣ ಸನ್ನಿಧಿಗೆ ವರದಾನಿ ನೀನೆಂದು ಕರುಂಗಿರುತ್ತೀರಿ ಪರಮ ಗುರು ಪಂಚಾಕ್ಷರನ ಮಾನಸ ಮಂದಿರ ಪರಮ ಗುರು ಪಂಚಾಕ್ಷರ ಮಾನಸ ಮಂದಿರ ಕರುಣೆ ನೀನೆಂದು ನಂಬಿ ಬಂದೆ ಚರಣ ಸನ್ನಿಧಿಗೆ ಬಂದೆ ಚರಣ ಸನ್ನಿಧಿಗೆ ಬಂದೆ ಚರಣ ಸನ್ನಿಧಿಗೆ हेलो 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 श्री गुरु कुमार चरिता ಹೇಳುವೆ ಪುಣ್ಯ ಪುನೀತ ಧ್ಯಾನಿಸುತ್ತ ಸನ್ಮಾನಿಸುತ್ತ ನೀ ಕೇಳೋ ಶರಣ ಶಾಂತ ಕೇಳೋ ಶರಣ ಶಾಂತ ಶ್ರೀ ಗುರು ಕುಮಾರ ಚರಿತ ಹೇಳುವೆ ಪುಣ್ಯ ಪುನೀತ ಶ್ರೀ ಗುರು ಕುಮಾರ ಚರಿತ
ಹೇಳುವೆ ಪುಣ್ಯ ಪುನೀತ ಧ್ಯಾನಿಸುತ್ತ ಸನ್ಮಾನಿಸುತ್ತ ನೀ ಕೇಳೋ ಶರಣ ಶಾಂತ ಕೇಳೋ ಶರಣ ಶಾಂತ ಜೈಸರ ಹರಳಲ್ಲಿ ಗ್ರಾಮ ಶ್ರೀ ಗುರುವರ ಜನಿಸಿದ ಧಾಮ ಜೈಸರ ಹರಳಲ್ಲಿ ಗ್ರಾಮ ಶ್ರೀ ಗುರುವರ ಜನಿಸಿದ ಧಾಮ ಬಡವ ಬಲಿದರಿಗೆ ಬೇಕಾದ ಆಲಯ್ಯನೆಂಬುವ ನಾಮ ಬಡವ ಬಲಿದರಿಗೆ ಬೇಕಾದ ಆಲಯ್ಯನೆಂಬುವ ನಾಮ ಶ್ರೀ ಗುರುಕುಮಾರ ಚನಿತ ಶ್ರೀ ಗುರುಕುಮಾರ ಚನಿತ ಪುಣ್ಯ ಪುನೀತ ಹೇಳಿಲ್ಲ ಆನ್ ಮಾಡ್ರ ಜನರೇಟರ್ ಎಲ್ಲ ಕರೆಂಟ್ ಐತಲ್ಲ ಇದೇನಿಲ್ಲ ಗಾಳಿ ಐತ ಏಯ್ ಜೈಸರ ಹರಳಲ್ಲಿ ಗ್ರಾಮ ಶ್ರೀ ಗುರುವರ ಜನಿಸಿದ ಧಾಮ ಜೈಸರ ಹರಳಲ್ಲಿ ಗ್ರಾಮ ಶ್ರೀ ಗುರುವರ ಜನಿಸಿದ ಧಾಮ ಬಡವ ಬಲಿ ಬೇಕಾದ ಆಲಯ್ಯನೆಂಬುವ ನಾಮ ಬಡವ ಬಲಿ ಬೇಕಾದ ಆಲಯ್ಯನೆಂಬುವ ನಾಮ ಶ್ರೀ ಗುರುಕುಮಾರ ಚರಿತ ಶ್ರೀ ಗುರುಕುಮಾರ ಚರಿತ ಹೇಳುವ ಪುಣ್ಯ ಪುನೀತ ಧ್ಯಾನಿಸುತ್ತ ಸನ್ಮಾನಿಸುತ್ತ ನೀ ಕೇಳೋ ಶರಣ ಶಾಂತ ಕೇಳೋ ಶರಣ ಶಾಂತ ಮುಗಿಸಿದೆ ಮೊದಲನೇ ಪಾಠ ಬೇಕೆನಿಸಿದ ಶಿವ ಮಾತುಂಟ ಮುಗಿಸಿದೆ ಮೊದಲನೇ ಪಾಠ ಬೇಕೆನಿಸಿದ ಶಿವ ಮಾತುಂಟ ಏಳೊಂದು ಗುರುವರ ಸೇರಿ ಧರಿಸಿದ ಜ್ಞಾನದ ಕಿರೀಟ ಏಳೊಂದು ಗುರುವರ ಸೇರಿ ಧರಿಸಿದ ಜ್ಞಾನದ ಕಿರೀಟ ಶ್ರೀ ಗುರುಕುಮಾರ ಚರಿತ ಶ್ರೀ ಗುರುಕುಮಾರ ಚರಿತ ಕೇಳುವ ಪುಣ್ಯ ಪುನೀತ ಧ್ಯಾನಿಸದ ಸನ್ಮಾನಿಸದ ನೀ ಕೇಳೋ ಶರಣ ಶಾಂತ ಕೇಳೋ ಶರಣ ಶಾಂತ ವಿರಾಟಪುರದ ಪೀಠ ಅದು ಭಕ್ತಿ ಜ್ಞಾನಿಗಳ ತೋಟ ವಿರಾಟಪುರದ ಪೀಠ ಅದು ಭಕ್ತಿ ಜ್ಞಾನಿಗಳ ತೋಟ ಫಕೀರ ಸ್ವಾಮಿ ಹುಡುಕುತ್ತ ತಂದು ಕಟ್ಟಿದ ನೀತಗೆ ಪಟ್ಟ ಫಕೀರ ಸ್ವಾಮಿ ಹುಡುಕುತ್ತ ತಂದು ಕಟ್ಟಿದ ನೀತಗೆ ಪಟ್ಟ ಶ್ರೀ ಗುರುಕುಮಾರ ಚರಿತ ಕೇಳುವ ಪುಣ್ಯ ಪುನೀತ ಧ್ಯಾನಿಸುತ್ತ ಸನ್ಮಾನಿಸುತ್ತ ನೀ ಕೇಳೋ ಶರಣ ಶಾಂತ ಕೇಳೋ ಶರಣ ಶಾಂತ ಬಾಗಲಕೋಟೆಯ ಮಲ್ಲ ಸಮಾಜಗಳ ಬಿಯನಲ್ಲ ಬಾಗಲಕೋಟೆಯ ಮಲ್ಲ ಸಮಾಜಗಳ ಬಿಯನಲ್ಲ ಶೋಧಿಸಿ ಪಡೆದನ ಜನ್ಮ ಸಾಧಕ ಕುಮಾರ ಹರ್ಷದ ಕಲ್ಲ ಶೋಧಿಸಿ ಪಡೆದನ ಜನ್ಮ ಸಾಧಕ ಕುಮಾರ ಹರ್ಷದ ಕಲ್ಲ ಶ್ರೀ ಗುರುಕುಮಾರ ಚರಿತ ಶ್ರೀ ಗುರುಕುಮಾರ ಚರಿತ ಹೇಳುವ ಪುಣ್ಯ ಪುನೀತ ಧ್ಯಾನಿಸುತ್ತ ಸನ್ಮಾನಿಸುತ್ತ ನೀ ಕೇಳೋ ಶರಣ ಶಾಂತ ಕೇಳೋ ಶರಣ ಶಾಂತ ಲಿಂಗವಂತರ ಸ್ಥಿತಿಯ ಕಂಡರಿಯುತ್ತ ಗೈದನ ಪಾಯ ಲಿಂಗವಂತರ ಸ್ಥಿತಿಯ ಕಂಡರಿಯುತ್ತ ಗೈದನ ಪಾಯ ಧರ್ಮ ರಕ್ಷಣೆಗಾಗಿ ಸ್ಥಾಪಿಸಿದ ವೀರಶೈವ ಮಹಾಸಭೆಯ ಧರ್ಮ ರಕ್ಷಣೆಗಾಗಿ ಸ್ಥಾಪಿಸಿದ ವೀರಶೈವ ಮಹಾಸಭೆಯ ಶ್ರೀ ಗುರುಕುಮಾರ ಚರಿತ ಕೇಳುವ ಪುಣ್ಯ ಪುನೀತ ಧ್ಯಾನಿಸುತ್ತ ಸನ್ಮಾನಿಸುತ್ತ ನೀ ಕೇಳೋ
ಶರಣ ಶಾಂತ ಹೇಳೋ ಶರಣ ಶಾಂತ ಹೇಳೋ ಶರಣ ಶಾಂತ. ಶ್ರೀ ಗುರುಭ್ಯೋ ನಮಃ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯಲ್ಲಾರ್ಪಿ ಗ್ರಾಮದಲ್ಲಿ 6ನೇ ವರ್ಷದ ಶರಣರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮ 2ನೇ ದಿನ. ಇಂದಿನ ಈ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೂ 2ನೇ ದಿನದ ಪ್ರಾರಂಭ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥ ಕಲಾ ಬಳಗಕ್ಕೆ ಒಂದು ಗ್ರಾಮದ ದೈವದ ಜೋರಾದ ಚಪ್ಪಳೆಯಿಂದ ಅವರಿಗೆ ಧನ್ಯವಾದ ತಿಳಿಸುತ್ತಾ, ಇಲ್ಲಿವರೆಗೆ ಅವರು ಪ್ರಾರ್ಥನಾ ಸಂಗೀತ ಸೇವನೆಯನ್ನು ಮಾಡಿದರೆ ಈಗ ವೇದಘೋಷ, ನಂತರ ಪೂಜ್ಯರಿಗೂ ಮತ್ತು ಕಲಾ ಬಳಗಕ್ಕೆ ಸ್ವಾಗತ ಮಾಲಾರ್ಪಣೆ ಇರುತ್ತದೆ. ಶಾರದಾ ಗುರುಭ್ಯೋ ನಮಃ. ಅರ್ಹ ಓಂ. ಪಂಚಾನನಮುಖೋದ್ಭವತಾನ್ ಪಂಚಾಕ್ಷರಮನೋಪಮಾನ್ ಪಂಚಸೂತ್ರಕೃತ ವಂದೇ ಪಂಚಾಚಾರ್ಯಾನ್ ಜಗದ್ಗುರೋ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಭಿತದೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅರ್ಹ ಓಂ. ನಾಗರ್ಥಾವಿವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಜಗದಪ್ಪಿತರ ವಂದೇ ಪಾರ್ವತೇ ಪರಮೇಶ್ವರೋ. ಸರಸ್ವತಿ ನಮಸ್ತಭ್ಯಾಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ದುರ್ಗರ್ಭವತಮೇ ತದಾ. ಓಂ ನಮಃ ಸತತ ನಮಃ ಸತತಸ್ಪತಯೇ ನಮಃ ಸಖೇನಾಂ ಪುರೋಗಾಣಾಂ ಚಕ್ಷುಷೇ ನಮೋ ದಿವೇ ನಮಃ ಪೃಥಿವ್ಯೈ ಸಪ್ರತಸಭಾಂ ಮೇಘೋಪಾಯ ಏತದಭ್ಯಾದಭಾದತಃ ತಾನಿಂದ್ರಿಯಾವದತ್ಕುರು ಸರ್ವಮಾಯರುಪಾದದ. ಸರ್ವೇಭ್ಯೋ ಭಕ್ತಮಾಹೇಶ್ವರೇಭ್ಯೋ ನಮಃ. ಓಂ ಸಹನಾ ಭವತು ಸಹನೋ ಭುನಕ್ತು ಸಾವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕೆ ಜೈ. ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಮಹಾರಾಜ ಕೆ ಜೈ. ರಮಣಾಂಬ ಸಮೇತ ಮಲ್ಲಿಕಾರ್ಜುನ ಮಹಾರಾಜ ಕೆ ಜೈ. ಮರಕೊಟ್ಟೂರೇಶ್ವರ ಮಹಾರಾಜ ಕೆ ಜೈ. ಶ್ರೀ ಮರಕೊಟ್ಟೂರ ದೇಶಿಕ ಮಹಾಸ್ವಾಮಿ ಮಹಾರಾಜ ಕೆ ಜೈ. ಹರಗುರು ಮಾಹೇಶ್ವರ ಮಹಾರಾಜ ಕೆ ಜೈ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕೆ ಜೈ. ಜಯ ಮಂಗಲಂ ಜಯ ನಮ ಪಾರ್ವತಿ ಹರ ಹರ ಮಹಾದೇವ. ಮಾನವ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವಂದೇ ರೇಣುಕಂ ವಂದೇ ರೇಣುಕಂ ಶಿವಸಾಂಬದೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಹರ. ಹಲೋ 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 ಹಲೋ. ವೇದಘೋಷವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಶ್ರೀ ಎಚ್ ಎಂ ವಿಕ್ರಮ್ ಶಾಸ್ತ್ರಿಗಳಿಗೆ ಮತ್ತು ಇದೇ ಗ್ರಾಮದ ಈಶ್ವರ ದೇವಸ್ಥಾನ ಅರ್ಚಕರಾಗಿದ್ದ ಬಸವರಾಜ ಸ್ವಾಮಿಗೆ ಬಸವರಾಜ ಚಪ್ಪಳೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದೆ
ಇಂದಿನ ಗೌರವ ಮಾಲಾರ್ಪಣೆಯನ್ನ ಮಾಡಲಿಕ್ಕೆ ನಮ್ಮ ಪಂಪಾಪತಿ ಅಣ್ಣನವರು ವೇದಿಕೆ ಮೇಲೆ ಸಿದ್ಧರಾಗಿದ್ದಾರೆ. ಪ್ರಥಮದಲ್ಲಿ ನಮಗೆ ಈ ಗ್ರಾಮದಲ್ಲಿ ಬಂದು 6ನೇ ವರ್ಷದ ಶರಣರ ಜೀವನ ದರ್ಶನದ ಪ್ರವಚನ ಕಾರ್ಯಕ್ರಮವನ್ನು ಪೂಜ್ಯರೇ ಅವರ ಅಮೃತವಾಣಿಯಿಂದ ನೆರವೇರಿಸಿಕೊಳ್ಳಕ್ಕೆ ಬಂದಿರತಕ್ಕಂಥ ಪೂಜ್ಯರನ್ನ ಗ್ರಾಮದ ವತಿಯಿಂದ ಎಲ್ಲ ಸದ್ಭಕ್ತರು ಜೋರಾದ ಚಪ್ಪಳೆಯಿಂದ ಗೌರವ ಮಾಲಾರ್ಪಣೆಯೊಂದಿಗೆ ಗುರುಗಳನ್ನ ಸ್ವಾಗತ ಮಾಡೋಣ. ಅವರಿಗೆ ಅನಂತ ದೀರ್ಘದಂಡ ಪ್ರಣಾಮಗಳು. ಪಂಪಾಪತಿ ಅವರು ಸಾಂಬಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ನೋಡ್ರಿ ಅದೇ ರೀತಿಯಾಗಿ ಗವಾಯಿಗಳಾಗಿರ್ತಕ್ಕಂಥ ಜಗನ್ನಾಥ ಸ್ವಾಮಿಯವ್ರಿಗೂ ಸಹಿತ ಗೌರವ ಮಾಲಾರ್ಪಣೆ ಮಾಡಿ ಈ ಕಾರ್ಯಕ್ರಮಕ್ಕೆ ಜೋರಾದ ಚಪ್ಪಳೆಯಿಂದ ಅವರಿಗೂ ಸಹಿತ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ಯೋಗೀಶ್ ಬಣಗಾರ್ ತಬಲವಾದಕರಾಗಿರ್ತಕ್ಕಂಥ ಅವ್ರಿಗೂ ಸಹಿತ ಜೋರಾದ ಚಪ್ಪಾಳೆಯಿಂದ ಗೌರವ ಮಾಲಾರ್ಪಣೆ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡುತ್ತಿದ್ದೇವೆ. ಮುಂದಿನ ಕಾರ್ಯಕ್ರಮ ಪ್ರವಚನ ಪ್ರಾರಂಭ. ಹಲೋ ಹಲೋ. ಸಾಂಬಜೈ ನಮಃ ಪಾರ್ವತಿ ಪದೇ ಶಿವ ಹರ ಮಹಾದೇವ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಗುರವೇ ನಮಃ. ಗುರವೇ ಭೋ ವಿರಾಟ್ಪುರ ಸ್ವಾಮಿ ಚಕ್ರೇಶ್ವರ ಪ್ರಭೋ ಪರಾತ್ಪರಂ ಗುರುರ್ವಂದೇ ಗುರುಕುಮಾರೇಶ ಕೃಪಾನಿಧೇ. ಗುರುಕುಮಾರೇಶ ಕೃಪಾನಿಧೇ. ಗುರುಕುಮಾರೇಶ ಗುರುಕುಮಾರೇಶ ಕೃಪಾನಿಧಯೇ ಕೃಪಾನಿಧಯೇ. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते. नारायणी नमोऽस्तुते. ನಾರಾಯಣಿ 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 ನಮೋಸ್ತುತೆ 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 ನಮೋ. जय मंगलम जय नमः ಪಾರ್ವತೀದೇಶ್ವರ ಹರ ಹರ ಮಹಾದೇವ. ಯವ್ವ ಯಾಕೆ ಗ್ಯಾಪ್ ಕೊಟ್ರಿ? ಯಾಕೆ ಭಾಳ ಗ್ಯಾಪ್ ಕೊಟ್ಬಿಟ್ರಿ? ಅಲ್ಲ
ಜೀವನದೊಳಗೆ ಯಾರ ಮುಂದೆ ಕರೆಯೋದಿಲ್ಲ ಅಂತ, ಇಬ್ಬರ ಜೀವನದೊಳಗೆ ಮುಂದೆ ಕರೆಯೋರು ಯಾರ್ಯಾರು ಹೇಳ್ರಿ? ಒಬ್ಬವ ಕಂಡಕ್ಟರ್, ಇನ್ನೊಬ್ಬವ ಪ್ರವಚನಕಾರ. ಇವರಿಬ್ಬರ ಮುಂದೆ ಬರ್ರಿ ಮುಂದೆ ಬರ್ರಿ ಮುಂದೆ ಬರ್ರಿ ಅಂತ ಕರೀತಾರಂತ. ಅದಕ್ಕ ಯಾಕೆ ಗ್ಯಾಪ್ ಕೊಟ್ಟಿರಲ್ಲ? ಯಾವ ಸ್ವಲ್ಪ ಮುಂದೆ ಬರ್ರಿ, ಮತ್ ಒಂದೆಲ್ಲ ಹಿಂದೆ ಕೊಟ್ಕೊಳ್ತಾರೆ. ಮುಂದೆ ಬರ್ರಿ ಒಂದಿಟ್ಟು. ಬೇಗ ಬೇಗ ಸಮಯ ಆಗ್ಬಿಟ್ಟಿದೆ. ಹಲವು ಮಾತೇನೇ ನುಡಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಥಮದಲ್ಲಿ ಎಲ್ಲ ಬಸವಾದಿ ಶಿವಶರಣರನ್ನ, ರೇಣುಕಾದಿ ಪಂಚ ಆಚಾರ್ಯರನ್ನ, ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರನ್ನ ಭಕ್ತಿಯಿಂದ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು, ಜಗದ್ಗುರು ಕೊಟ್ಟೂರೇಶ್ವರರನ್ನ, ಸಂಗನ ಬಸವೇಶ್ವರರನ್ನ ಹಾಗೂ ಆ ಮಹಾತ್ಮನಾಗಿರುವಂತಹ ಶ್ರೀಶೈಲದ ಮಲ್ಲಿಕಾರ್ಜುನನ ಭಕ್ತಿಯಿಂದ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು, ಪ್ರತಿ ವರ್ಷದ ಪದ್ಧತಿಯಂತೆ ನಮ್ಮ ಯಳ್ಳಾರ್ತಿಯ ಗ್ರಾಮದಲ್ಲಿ ವೇದಮೂರ್ತಿ ಶ್ರೀ ಸಿದ್ಧಾಂತಿ ರುದ್ರಮಣಿ ಶಾಸ್ತ್ರಿಗಳು ಹಾಗೂ ವೇದಮೂರ್ತಿ ನೀಲಕಂಠಯ್ಯ ಶಾಸ್ತ್ರಿಗಳು ಇವರ ಸ್ಮರಣಾರ್ಥವಾಗಿ ಎಲ್ಲ ಗುರುಗಳು ಕೂಡಿಕೊಂಡು, ಹಿರಿಯರು ಕೂಡಿಕೊಂಡು ಹಮ್ಮಿಕೊಂಡಿರುವಂತಹ ಆಧ್ಯಾತ್ಮದ ಪ್ರವಚನ, ಗ್ರಾಮದ ಅಧಿದೇವತೆಯಾಗಿರುವಂತಹ ಆ ಈಶ್ವರನಲ್ಲಿ, ಆಂಜನೇಯ ಮಹಾಸ್ವಾಮಿಯಲ್ಲಿ ಎಲ್ಲ ಗ್ರಾಮದ ದೇವಾನು ದೇವತೆಗಳಲ್ಲಿಯೂ ಸಹಿತ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು 6ನೇ ವರ್ಷದ ಶರಣರ ಜೀವನ ದರ್ಶನ ಪ್ರವಚನದ ಅದ್ಭುತ ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾಗಿ ಸಂಗೀತದ ಸೇವೆಯನ್ನು ನೀಡುತ್ತಿರುವಂತಹ ಶ್ರೀಯುತ ವೇದಮೂರ್ತಿ ಜಗನ್ನಾಥ ಶಾಸ್ತ್ರಿಗಳವರಲ್ಲಿ ಹಾಗೂ ಶ್ರೀಯುತ ಯೋಗೇಶ್ ಅವರಲ್ಲಿಯೂ ಸಹಿತ ಶರಣಾರ್ಥಿಗಳನ್ನು ತಿಳಿಸಿ, ಈ ಒಂದು ಪವಿತ್ರದ ಎಲ್ಲ ವ್ಯವಸ್ಥೆಯನ್ನು ಮಾಡಿರುವಂತಹ ನಮ್ಮ ಯಳ್ಳಾರ್ತಿ ಗ್ರಾಮದ ಎಲ್ಲ ಹಿರಿಯರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಒಟ್ಟಾರೆಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಸಕಲ ಸದ್ಭಕ್ತರಿ ತಮ್ಮೆಲ್ಲರಿಗೂ ಸಹಿತ ನಮ್ಮ ಶರಣಾರ್ಥಿಗಳು. ಶರಣಾರ್ಥಿ ಅಂದಾಗ ನಾವು ಚಪ್ಪಾಳೆ ತಟ್ಟಬಾರ್ದ್ರಿ. ಏನ್ ಮಾಡ್ಬೇಕು? ಪ್ರತಿಯಾಗಿ ಶರಣಾರ್ಥಿ ಅಂತ ಹೇಳಬೇಕು. ಬಸವಾದಿ ಶರಣರು ಕಲಿಸಿರುವಂತಹ ಸಂಸ್ಕೃತಿ ಇದು. ಮುಗಿದ ಕೈ ಬಾಗಿದ ತಲೆಯಾಗಿರಿಸು ಕೂಡಲ ಸಂಗಮ ದೇವ ಅಂತ ಏನು ಬಸವಣ್ಣವರು ಕಲಿಸಿದಿರಲ್ಲ, ನಾವು ಶರಣಾರ್ಥಿ ಅಂದವ್ರಿಗೆ ಏನ್ ಮಾಡ್ಬೇಕು? ಪ್ರತಿಯಾಗಿ ಶರಣಾರ್ಥಿ ಅಂತ ಹೇಳ್ಬೇಕು. ಈಗ ಒಂದ್ಸರಿ ಎಲ್ಲರೂ ಹೇಳ್ರೋಣ, ಎಲ್ಲರಿಗೂ ಶರಣಾರ್ಥಿಗಳು. ಒಂದಿಷ್ಟು ಮಂದಿ ಅಂತಾರ ಭಯಾಗ ಬರುವಲ್ಲದು. ಮತ್ತೆ ಯಜಮಾನ್ರ ಹೆಸರು ಐತೆ ಮತ್ತೆ ಶರಣಪ್ಪ ಅಂತೇಳಿ ಅನ್ನಬೇಕು, ಹೇಳಬೇಕು. ಒಂದು ಕಡೆ ಒಬ್ಬ ಅನುಭಾವಿ ಬಹಳ ಸುಂದರವಾಗಿ ಒಂದು ಮಾತನ್ನು ಬರೀತಾನೆ. ಆಸ್ ಫುಡ್ ಆಸ್ ನೆಸೆಸರಿ ಫಾರ್ ದಿ ಬಾಡಿ, ಆಸ್ ಫುಡ್ ಆಸ್ ನೆಸೆಸರಿ ಫಾರ್ ದಿ ಬಾಡಿ, ಪ್ರೇಯರ್ ಇಸ್ ದಿ ನೆಸೆಸರಿ ಫಾರ್ ಸೋಲ್ ಅಂತ. ಭೌತಿಕವಾದಂತಹ ದೇಹ ಜೀವಿಸಬೇಕಾದ್ರೆ ಇದಕ್ಕೆ ಆಹಾರ ಎಷ್ಟು ಅವಶ್ಯಕವಾಗಿ ಬೇಕೋ ಅದೇ ರೀತಿಯಾಗಿ ನಮ್ಮ ಆತ್ಮ ಸಂತೃಪ್ತಿಯಿಂದ ಇರಬೇಕಾದ್ರೆ, ನಮ್ಮ ಮನಸ್ಸು ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕಾಗಿದ್ರೆ ಪ್ರಾರ್ಥನೆ ಅನ್ನುವಂಥದ್ದು ಸಹಿತ ಅಷ್ಟೇ ಅವಶ್ಯಕವಾಗಿ ಬೇಕೇ ಬೇಕು ಅನ್ನುವಂತ ಮಾತನ್ನ ಅನುಭಾವಿಗಳು ತಮ್ಮ ಪದ್ಯದಲ್ಲಿ, ತಮ್ಮ ವಾಕ್ಯದಲ್ಲಿ ಹೇಳ್ತಾ ಹೋಗ್ತಾರೆ. ಅದಕ್ಕಾಗಿ ನಾವೆಲ್ಲ ಈಗ ಭಕ್ತಿಯಿಂದ ಕೂಡ್ಕೊಂಡು ಏನ್ ಮಾಡ್ಬೇಕ್ರಿ? ನಿನ್ನೆ ಕೊಟ್ಟಿದ್ದು ಪೇಪರ್ ಅದ ಹೊರ ಮಂಡ್ಯಕ್ಕೆ ಕೊಟ್ರೆ ಮಕ್ಕಳಿಗೆ ಅದಾವಿಲ್ರಿ? ಈಗ ಪ್ರಾರ್ಥನಾ ಗೀತೆ ಎಲ್ಲರೂ ಸ್ವಲ್ಪ ನೋಡ್ಕೊಂಡು ಅನ್ನುವಂತಹ ಪ್ರಯತ್ನವನ್ನು ಮಾಡೋಣ. ಅಮೃತ ಪರಮಾಮೃತ, ಅಮೃತ ಪರಮಾಮೃತ, ಶರಣರ ಚರಿತಾಮೃತ, ಶರಣರ ಚರಿತಾಮೃತ, ಅಮೃತ ಪರಮಾಮೃತ, ಅಮೃತ ಪರಮಾಮೃತ, ಶರಣರ ಚರಿತಾಮೃತ, ಶರಣರ ಚರಿತಾಮೃತ, ಅಂತರಂಗದ ಅಮೃತ, ಅಂತರಂಗದ ಅಮೃತ, ಅಂತರನುಭವದ ಅಮೃತ,
ಅಂತರನುಭವದಮೃತ ಅಮೃತ ಪರಮಾಮೃತ ಸಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಪ್ರೀತಿ ಪ್ರೀತಿ ಭಾವ ಭಕ್ತಿ ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ ಸುರಿಸುವ ಕರುಣಾಮೃತ ಪ್ರೀತಿ ಪ್ರೀತಿ ಭಾವ ಭಕ್ತಿ ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ ಸುರಿಸುವ ಕರುಣಾಮೃತ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ ಕಲಿಸುವ ಜೀವಾಮೃತ ಅಮೃತ ಪರಮಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಸಾವು ನೋವಿಗೆ ದಾರಿ ತೋರುವ ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ ನಿತ್ಯ ನೂತನದಮೃತ ಸಾವು ನೋವಿಗೆ ದಾರಿ ತೋರುವ ಸಾವು ನೋವಿಗೆ ದಾರಿ ತೋರುವ ನಿತ್ಯ ನೂತನದಮೃತ ನಿತ್ಯ ನೂತನದಮೃತ ಮನದ ಮೈಲಿಗೆ ತೊಳೆಯುವಂತಹ ಮನದ ಮೈಲಿಗೆ ತೊಳೆಯುವಂತಹ ಮನದ ಮೈಲಿಗೆ ತೊಳೆಯುವಂತಹ ಮನದ ಮೈಲಿಗೆ ತೊಳೆಯುವಂತಹ ಮಂಗಲದ ಮಹದಮೃತ ಮಂಗಲದ ಮಹದಾಮೃತ ಅಮೃತ ಪರಮಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಭಕ್ತಿಯೇ ಭಕ್ತ್ಯಾಮೃತ ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿಯೇ ಭಕ್ತ್ಯಾಮೃತ ಭಕ್ತಿಯೇ ಭಕ್ತ್ಯಾಮೃತ ಜ್ಞಾನವೇ ಜ್ಞಾನಾಮೃತ ಜ್ಞಾನವೇ ಜ್ಞಾನಾಮೃತ ಭಕ್ತಿ ಜ್ಞಾನ ತ್ಯಾಗ ಬೆರೆತ ಭಕ್ತಿ ಜ್ಞಾನ ತ್ಯಾಗ ಬೆರಿತ ಭಕ್ತಿ ಜ್ಞಾನ ತ್ಯಾಗ ಬೆರೆತ ಭಕ್ತಿ ಜ್ಞಾನ ತ್ಯಾಗ ಬೆರಿತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಅಷ್ಟಾವರಣ ಪಂಚಾಚಾರ ಅಷ್ಟಾವರಣ ಪಂಚಾಚಾರ ಆರು ಸ್ಥಳಗಳ ಅಮೃತ ಆರು ಸ್ಥಳಗಳ ಅಮೃತ ಅಷ್ಟಾವರಣ ಪಂಚಾಚಾರ ಅಷ್ಟಾವರಣ ಪಂಚಾಚಾರ ಆರು ಸ್ಥಳಗಳ ಅಮೃತ ಆರು ಸ್ಥಳಗಳ ಅಮೃತ ಕಾಯಕ ದಾಸೋಹ ಸಮತೆಯ ಗಾಯಕ ದಾಸೋ ಸಮತೆಯ ಕಲಿಸುವ ಶರಣಾಮೃತ ಕಲಿಸುವ ಶರಣಾಮೃತ ಅಮೃತ ಪರಮಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ ನಿನ್ನೆ ದಿನ ನಾವು ಏನು ಕೇಳಿದಿವಿ? ಬಹುಶಃ ನೀನೆ ಬಂದವರು ಅದರಲ್ಲಿ ಇದ್ರಾಗ ಯಾರು ಅದರ ಅಂದ್ರೆ
ಬಹುಶಃ ಏನು ಎಲ್ಲರೂ ಹೊಸಬ್ರು ಬಂದು ಬಿಟ್ರೇನೆ. ನಿನ್ನೇನು ಕೇಳಿದ್ರಿ ಎಲ್ಲರೂ? ಹಾಗೆ ಹಾಗೆ ಪಾಟು ಪಿಚ್ಚೆ ಪಿಚ್ಚೆ ಸಪಾಟ. ಹಾಗೆ ಹಾಗೆ ಪಾಟು ಪಿಚ್ಚೆ ಪಿಚ್ಚೆ ಸಪಾಟ ಅದ ಹೆಂಗ? ಏನ್ ಕೇಳಿದ್ರಿ ನಿನ್ನೆ? ಪುರಾಣ ಅಂದ್ರೇನು, ಪ್ರವಚನ ಅಂದ್ರೇನು? ಬಹುಶಃ ಒಂದಿಷ್ಟೆಲ್ಲ ಬೋರ್ಡ್ ಇದ್ದಿದ್ದು ಬಸ್ ಕಾಣಕೊಂಡಾವ. ಇವತ್ತೆಲ್ಲ ಬೋರ್ಡ್ ಇದ್ದ ಬಸ್ ಕಾಣಕೊಂಡಾವು, ಅರ್ಧಂಬರ್ಧ ಬೋರ್ಡ್ ಹೋಗಿದ್ದ ಬಸ್ಸು ಕಾಣಕೊಂಡಾವು. ಈಗ ನೆನಪಾಗುತ್ತಲ್ಲ ಚಂದ, ಬೋರ್ಡ್ ಇದ್ದ ಬಸ್, ಬೋರ್ಡ್ ಇಲ್ಲದ ಬಸ್. ಕೇಳಿದ್ವಿ ಒಳ್ಳೆಯ ಮಾತುಗಳನ್ನ ಎಷ್ಟು ದಿನ ಕೇಳ್ತೀವಂತ ಅನ್ನೋದು ಮುಖ್ಯ ಅಲ್ಲ, ಕೇಳಿರುವಂತ ವಿಚಾರಗಳು ಎಷ್ಟು ದಿನ ನಮ್ಮೊಳಗ ಇಟ್ಕೊಂಡು ನಾವು ಜೀವನವನ್ನು ನಡೆಸ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ ಅಂತ. ಇಲ್ಲಿ ಮಹಾತ್ಮರ ಜೀವನ ದರ್ಶನ ಪ್ರವಚನ ಅಂತ ಇಟ್ಟಾರ. ಏನಿಟ್ಟಾರ್ರಿ? ಮಹಾತ್ಮರ ಜೀವನ ದರ್ಶನ ಪ್ರವಚನ ಅಂತ. ಹಾಗಾದ್ರೆ ಮಹಾತ್ಮ ಅಂದ್ರೆ ಯಾರೇ ಮಹಾತ್ಮ ಅಂದ್ರ? ಮಹಾತ್ಮ ಅಂತಂದ್ರ ಮಹಾನ್ ಆತ್ಮ ಯಶ ಅಸ್ತಿ ಸಹ ಮಹಾತ್ಮ ಅಂತ. ಯಾರು ವಿಶಾಲವಾದಂತಹ ಮನಸ್ಥಿತಿ ಉಳ್ಳವರು ಇರ್ತಾರಲ್ಲ, ಇವನಾರವ ಎಂದೆನಿಸದೆ ಇವ ನಮ್ಮವ ಎಂದೆನಿಸಯ್ಯ ಅಂತೇನು ಬಸವಣ್ಣವರು ಭಗವಂತ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡ್ರು. ಅವ ಆ ಜಾತಿ, ಅವ ಈ ಜಾತಿ, ಅವ ಆ ಜಾತಿ ಅಂತ ಹೇಳ್ಕೊಂತ ಅಡ್ಡಾಡೋರಲ್ಲ ಮಹಾತ್ಮರು. ಭೂಮಿಯ ಮೇಲಿರುವಂತಹ ಮಾನವರೆಲ್ಲ ನಾವೆಲ್ಲರೂ ಒಂದೇ, ಆ ಭಗವಂತೇ ನಮ್ಮೆಲ್ಲರ ತಂದೆ ಅನ್ನುವಂತಹ ಮನಸ್ಥಿತಿ ಮನೋಭಾವ ಯಾರಲ್ಲಿ ಇರ್ತೈತೋ, ನಾವೆಲ್ಲರೂ ಪ್ರೀತಿ ಪ್ರೇಮ ವಿಶ್ವಾಸದಿಂದ ಬದುಕಬೇಕು, ನಾವೆಲ್ಲರೂ ಭಗವಂತನ ಮಕ್ಕಳು ಅಂತ ಯಾರಲ್ಲಿ ಮನಸ್ಥಿತಿ ಇರ್ತೈತೋ ಅವರು ಮಹಾತ್ಮರು ಅಂತ ಹೇಳ್ತಾ ಹೋಗ್ತಾರೆ. ಜಾತಿ ಹೀನನ ಮನೆ ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಎನ್ನಬೇಡ ದೇವನೊಲಿದಾತ ಜಾತ ಸರ್ವಜ್ಞ ಅಂತ. ಯಾರು ನಿಜವಾದ ದೊಡ್ಡವರು ಅಂತ ನಾವು ಕೇವಲ ಬಸವಣ್ಣ ದೊಡ್ಡವಂತ ಹೊಡೆದಾಡ್ಕೊಂಡ್ರೆ ನಾವು ಲಿಂಗಾಯತರು ಕೂತ್ಕೊಂಡಿವಿ. ವಾಲ್ಮೀಕಿ ಮಹರ್ಷಿಗಳನ್ನ ದೊಡ್ಡವರು ಇನ್ನೊಬ್ರು ಗುದ್ದಾಡ್ಕೊಂಡು ನಿಂತ್ಕೊಂಡ್ರು. ಶ್ರೀರಾಮಚಂದ್ರ ದೊಡ್ಡವಂತ ಇನ್ನೊಬ್ರು ಗುದ್ದಾಡ್ಕೊಂಡು ನಿಂತ್ಕೊಂಡ್ರು. ಅಕ್ಕಮಾದೇವಿ ತಾಯಿ ದೊಡ್ಡಕ್ಕೆ ಅಂತ ಇನ್ನೊಬ್ರು ಗುದ್ದಾಡ್ಕೊಂಡು ನಿಂತ್ಕೊಂಡ್ರು. ಕೇವಲ ಅವ್ರ ಹೆಸರ ಮೇಲೆ ನಾವು ಗುದ್ದಾಡ್ತಾ ಕುಳಿತುಕೊಂಡು ಕಲ್ತೇವೆ ಹೊರತಾಗಿ ಅವ್ರು ಯಾವ ರೀತಿಯಾಗಿ ಬದುಕ್ಯಾರ, ಅವ್ರು ಯಾವ ರೀತಿಯಾಗಿ ಜೀವನ ಮಾಡಿದ್ರು ಅನ್ನುವಂಥದ್ದನ್ನ ಮಾತ್ರ ನಾವು ತಿಳ್ಕೊಳ್ಳೇ ಇಲ್ಲ. ಇದು ದೊಡ್ಡ ದುರಂತ ಅಂತ. ಹೌದಲ್ರಿ? ಕೇವಲ ಅವರ ಹೆಸರ ಮೇಲೆ ದೊಡ್ಡವರ ಹೆಸರನ್ನ ಹೇಳ್ಕೊಂತ ಅಡ್ಡಾಡೋದ್ರಿಂದ ನಾವು ದೊಡ್ಡವರಾಗೋದಿಲ್ಲ. ದೊಡ್ಡವರು ನಡೆದಂತಹ ಮಾರ್ಗದಲ್ಲಿ ನಡೆದಾಗ ಮಾತ್ರ ನಾವು ದೊಡ್ಡವರಾಗಲು ಸಾಧ್ಯ ಅಂತ. He is the Mahatma who live for the society, who think for the society, who die for the society ಅಂತ. ನಿರಂತರವಾಗಿ ಕೇವಲ ನಾನು, ನನಗಾಗಿ, ನನ್ನ ಹೆಂಡರು, ಮಕ್ಕಳು ಅಂತ ಚಿಂತನೆ ಮಾಡಲು ಮಹಾತ್ಮರಾಗಲು ಸಾಧ್ಯ ಇಲ್ಲ. ಭೂಮಿಯ ಮೇಲೆ ನನ್ನ ಜೊತೆಗೆ ಇರುವಂತಹ ಎಲ್ಲರೂ ಸಹಿತ ಸುಖವಾಗಿರ್ಲಿ, ಆನಂದವಾಗಿರ್ಲಿ ಅಂತ ಯಾರು ಬಯಸ್ತಾರೋ, ಕಷ್ಟ ಅಂತ ಮನೆಗೆ ಬಂದಾಗ ಬರಿಗೈಲಿ ಕಳಿಸ್ಲಾರದೆ ಏನೂ ಇರದೇ ಇದ್ರು ಚಿಂತಿಲ್ಲಪ್ಪ, ನೀನು ಕಷ್ಟ ಮಾಡ್ಕೊಳ್ಬೇಡ, ನೋವು ಮಾಡ್ಕೊಳ್ಬೇಡ, ನಿನ್ನ ಕೈನ ಹಿಡಿತೀನಿ, ನಿನ್ನ ಹಿಂದನ ಅದಿನೇ ಅಂತ ಎರಡು ಸಾಂತ್ವನದ ಮಾತುಗಳನ್ನು ಯಾರು ಹೇಳ್ತಾರ, ನಿಜವಾಗಿ ಅವರೇ ದೊಡ್ಡವರು ಅನ್ನುವಂಥದ್ದನ್ನ, ಅವರೇ ಮಹಾತ್ಮರು ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಮನುಷ್ಯ ಭೂಮಿ ಮೇಲೆ ಅದು ನಂದು, ಇದು ನಂದು, ಅದು ನಂದು, ಇದು ನಂದು ಬರೀ ಬಡದಾಡದನ್ನ ಕಲಿತ. ಯಾವ್ದು ಇವನಿಂದ ಏನೈತ್ರಿ ಇವನಿಂದ? ಒಂದು ಕಲ್ಲು ತಯಾರು ಮಾಡೋದಕ್ಕಾಗತ್ತಾ? ಒಂದು ಮಣ್ಣು ತಯಾರು ಮಾಡೋದಕ್ಕಾಗತ್ತಾ? ಒಂದು ಗಾಳಿ ತಯಾರು ಮಾಡೋದಕ್ಕಾಗತ್ತಾ? ಒಂದು ನೀರು ತಯಾರು ಮಾಡೋದಕ್ಕಾಗತ್ತಾ? ಏನು ತಯಾರು ಮಾಡೋದಕ್ಕಾಗತ್ತಾ? ಏನೂ ಇಲ್ಲ. ಎಲ್ಲ ಭಗವಂತ ಕೊಟ್ಟಿರುವಂತ ಕೊಡುವೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಪುಣ್ಯಗಳ ಏನೆಮ್ಮೆ ರಾಮನಾಥ ಅಂತ ಬರೀತಾರೆ. ಎಲ್ಲವೂ ಭಗವಂತ ಕೊಟ್ಟಿರುವಂತಹ ಕೊಡುಗೆ ಅನ್ನುವಂಥದ್ದನ್ನು ಮರೆತು ನಾವು ಅವ್ರು ಇವ್ರನ್ನ ಹೊಳಗುವಂತ ಹೇಳ್ತೀವಿ.
ಆದರೆ ಭಗವಂತನನ್ನ ನಾಮಸ್ಮರಣೆಯನ್ನ ಮಾಡಬೇಕು ಅಂತ, ಪರೋಪಕಾರಕ್ಕಾಗಿ ಒಂದಿಷ್ಟು ಬದುಕಬೇಕು ಅಂತ. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ಏನು ಇದರ ಅರ್ಥ? ಪರೋಪಕಾರಾಯ ಫಲಂತಿ ವೃಕ್ಷ, ವೃಕ್ಷ ಅಂದ್ರೆ ಗಿಡ ಮರಗಳು. ಗಿಡ ಮರಗಳು ಪರ ಉಪಕಾರಕ್ಕಾಗಿನೇ ಏನ್ ಮಾಡ್ತಾವು? ಹಣ್ಣುಗಳನ್ನು ಬಿಡ್ತಾವು. ಎಂದಾದರೂ ತಾನು ಬಿಟ್ಟಿರುವಂತಹ ಮಾವಿನ ಹಣ್ಣನ್ನ ಮಾವಿನ ಗಿಡ ತಿಂದೈತೇನ್ರಿ? ಏನ್ರಿ? ನೀವು ಹಾಕಿರುವಂತ ಮುಸ್ರಿ ನೀರು, ನೀವು ಹಾಕಿರುವಂತ ಕೊಳಚೆ ನೀರು, ಬೇಡಾದ ನೀರು, ಅದು ಇದನ್ನೆಲ್ಲ ತೆಗೆದುಕೊಂಡು ಏನ್ ಮಾಡುತ್ತಾ? ತೆಂಗಿನ ಮರ ಅಮೃತ ಸಮಾನವಾಗಿರುವಂತ ಎಳೆನೀರನ್ನ ಕೊಡುತ್ತಾ, ಅದನ್ನು ಈತ ಕುಡಿದು ಮತ್ತೊಬ್ಬರಿಗೆ ಅದನ್ನ ಇದನ್ನು ಬಯಸ್ತಾರೆ. ಹೌದಲ್ರಿ? ನೋಡ್ರಿ, ಯಾವತ್ತು ತೆಂಗಿನ ಮರ ತನ್ನ ನೀರು ತಾನ ಕುಡುದಿಲ್ಲ, ತನ್ನ ಕೊಬ್ಬರಿ ತಾನ ತಿಂದಿಲ್ಲ. ಮಾವಿನ ಮರ ಯಾವತ್ತು ತನ್ನ ಹಣ್ಣನ್ನ ತಾನೇ ತಿಂದಿಲ್ಲ. ಏನ್ರಿ? ದನ ಕರುಗಳು ಎಂದಾದ್ರೂ ಆಕಳ ದಿನಾ ನನ್ನ ಬರೀ ದಂಡ ಹಾಕ್ತಪ್ಪ, ನನ್ನ ಹಾಲು ಚಲೋ ಹಾಲು ನೀ ಕುಡಿತಿ, ಒಂದ್ ದಿನ ನನಗೆ ಚಲೋ ಹಾಲು ಹಾಕು, ನೀ ದಂಡ ತಿನ್ನುವಂತ ಏನಾದ್ರು ಆಕಳ ಎತ್ತು ದನ ಕರುಗಳು ನಮಗ್ ಅಂದಿದ್ವು ಅಂದ್ರೆ ನಾವ್ ಎಂದಾದ್ರೆ ದನ ಕರುಗಳನ್ನ ಸಾಕ್ತಿದ್ವೇನ್ರಿ? ಅವಕ್ ಮುಸುರು ನೀರಿಟ್ಟು ಚಲೋ ಅಮೃತ ಸಮಾನ ಹಾಲು ಹಿಂಡ್ಕೊಂಡು ಅದ್ರಾಗ ಒಂದೆರಡು ಬಕೆಟ್ ನೀರ್ ಹಾಕಿ ಮಂದಿಗೆ ಮಾರೋರು ನಾವ್ ಅದೇ. ಹೌದಲ್ರಿ? ಅದೇನಾದ್ರು ಒಂದಿನ ಜಗಳ ತೆಗಿತಂದ್ರೆ ದಿನ ಬರೀ ಚಲೋ ಚಲೋ ಕಮ್ ಹೊಡಿತಿ, ನನಗ ಒಂದಿನ ಚಲೋದು ನೀಡು, ನೀ ದಂಡ ತಿನ್ನ ತಿಳ್ಕೊಂಡು ಅದೇನಾದ್ರು ಜಗಳ ತೆಗಿತಾನೆ? ಇಲ್ಲದ? ಪರೋಪಕಾರಾಯ ಫಲಂತಿ ವೃಕ್ಷ, ಗಿಡ ಮರಗಳು ಪರ ಉಪಕಾರಕ್ಕಾಗಿನೇ ಬದುಕ್ತಾವು. ಬಂದವರಿಗೆ ಹಣ್ಣನ್ನು ಕೊಡ್ತಾವು, ನೆರಳನ್ನು ಕೊಡ್ತಾವು, ಏನೆಲ್ಲ ಸಹಾಯವನ್ನು ಮಾಡ್ತಾವು, ಕಟ್ಟಿಗೆ ಕೊಡ್ತಾವು. ಹೌದಲ್ರಿ? ಪರೋಪಕಾರಾಯ ವಹಂತಿ ನದ್ಯ, ನದಿಗಳು ಸಹಿತ ಪರೋಪಕಾರಕ್ಕಾಗಿನೇ ಹರಿತಾವು. ಗಂಗಾ ನದಿ ಹಿಮಾಲಯದಿಂದ ಹರಿತಾ ಬಂತು, ನಮ್ಮ ಉಪಕಾರಕ್ಕಾಗಿನೇ ಹರಿತಾ ಬಂತು. ಆಗ ನಾವೇನ್ ಮಾಡಿದ್ವಿ? ಅದನ್ನ ನೀರು ತಗೊಂಡು ಎಟ್ಟು ಬೇಕಟ್ಟು ಬಳಸ್ಕೊಂಡು ಸುಮ್ಮನೆ ಇದ್ದೀವೇನ, ಮತ್ತೆ ಅದಕ್ಕೆ ಫ್ಯಾಕ್ಟ್ರಿ ನೀರು ಬಿಟ್ಟು ಇದ್ದದನ್ನು ಕೆಡಿಸ್ಬಿಟ್ಟು. ಹೌದಲ್ರಿ? ಮನುಷ್ಯ ಏನ್ ಬಿಟ್ಟಾನ ಹೇಳಿ? ಭಗವಂತ ಚಲೋ ಗಾಳಿ ಕೊಟ್ಟ, ಅದನ್ನ ಈತ ಕೆಡಿಸಿಟ್ಟ. ಚಲೋ ನೀರು ಕೊಟ್ಟ, ಆತ ಈತ ಕೆಡಿಸಿಟ್ಟ. ಹೌದಾ? ಭಗವಂತ ಏನೇನು ಕೊಟ್ಟು ಎಲ್ಲ ಕೆಡಿಸಿಟ್ಟಿದ್ದಾನೆ ಮನುಷ್ಯ. ಅದಕ್ಕಾಗಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಪರೋಪಕಾರಾಯ ದುಹಂತಿ ಗಾವ ಅಂದ್ರೆ ಆಕಳು ಅಂತ. ಪರೋಪಕಾರಕ್ಕಾಗಿನೇ ಬದುಕ್ತಾವು. ಪರೋಪಕಾರಾರ್ಥಂ ಇದಂ ಶರೀರಂ, ಈ ಶರೀರವನ್ನು ಸಹಿತ ಒಂದಿಷ್ಟು ಪರೋಪಕಾರಕ್ಕಾಗಿ, ಇನ್ನೊಬ್ಬರಿಗೆ ಸಹಾಯವನ್ನು ಮಾಡೋದಕ್ಕಾಗಿ ಬಳಸಬೇಕು ಅಂತ. ಅದಕ್ಕಾಗಿ ನಾವು ಇಂತಹ ಮಹಾತ್ಮರನ್ನ, ಇಂತಹ ಏನು ಮಹಾತ್ಮರ ಜೀವನ ದರ್ಶನ ಅಂತ ಪ್ರವಚನ ಇಟ್ಟಾರಲ್ಲ, ಇಂತಹ ಅನೇಕ ಮಹಾತ್ಮರು ಚರಿತ್ರೆಗಳು ಈ ನಮ್ಮ ಮನುಕುಲಕ್ಕೆ ದಾರಿದೀಪಗಳು ಅಂತ. ಬಸವಣ್ಣನವರಾಗಿರ್ಬೋದು, ಪಂಚಾಚಾರ್ಯರಾಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು, ಚನ್ನ ಬಸವಣ್ಣನವರಾಗಿರ್ಬೋದು, ಏನು ಅನೇಕ ಮಹಾತ್ಮರು ಭೂಮಿ ಮೇಲೆ ಆಗಿ ಹೋಗ್ಯಾರಲ್ಲ, ಅವರೆಲ್ಲರೂ ಸಹಿತ ನಮಗೆಲ್ಲರಿಗೂ ದಾರಿದೀಪ ಅಂತ. ಅವ್ರು ಯಾವ ರೀತಿಯಾಗಿ ಬದುಕ್ಯಾರ, ನಾವು ಸಹಿತ ಅವರನ್ನು ಒಂದಿಷ್ಟು ಬದುಕಬೇಕು ಅನ್ನುವಂಥದ್ದು ಮೂಲ ಉದ್ದೇಶ ಅಂತ. ಅರ್ಥ ಆಗುತ್ತಲ್ಲ? ಬಹುಶಃ ಗಾಬರಿ ಕುತ್ಕೊಂಡ್ಬಿಟ್ರೆ ನನಗೆ ನೋಟು ಬರಕ್ ಬರ್ತದ. ಶಾಲೆ ಒಳಗ ಗಾಂಧಿ ಜಯಂತಿ ಇರ್ತ. ಗಾಂಧಿ ಜಯಂತಿ ಎಷ್ಟಕ್ಕೆ ಇರುತ್ತೀರಿ? ಕರೆಕ್ಟ್ ಹೇಳ, ಅಕ್ಟೋಬರ್ 2. ಶಾಲೆ ಒಳಗ ಅವತ್ತ ಗಾಂಧಿ ಜಯಂತಿ ಆಚರಣೆ ಮಾಡಿ ನಾವು ಎಂತ ಮಹಾತ್ಮರಾಗ್ಕೊಂತೀವಿ ಅನ್ನೋದಕ್ಕೆ ಇದು ಬೆಸ್ಟ್ ಉದಾಹರಣೆ. ಶಾಲೆ ಒಳಗ ಗಾಂಧಿ ಜಯಂತಿ ಆಚರಣೆ ಮಾಡಿ ಮಗ ಬಂದು ಅವ್ರ ಅಪ್ಪ ಹೇಳಿದ್ನಂತ, ಅಪ್ಪ ನಾನು ಮಹಾತ್ಮ ಗಾಂಧಿ ಹಂಗ ಆಗ್ಬೇಕಂತ ಮಾಡೀನಿ ಅಂತ ಹೇಳಿದ್ನಂತ. ಏನ್ ಹೇಳಿದ? ನಾನು ಸಹಿತ ಮಹಾತ್ಮ ಗಾಂಧಿ ಹಂಗ, ಯಾಕಂದ್ರೆ ಅವನು ಮಹಾತ್ಮರಾಗ್ಯಾರಲ್ಲ, ನಾನು ಅವರಂಗ ಮಹಾತ್ಮ ಗಾಂಧಿ ಆಗ್ಬೇಕಂತ ಮಾಡೀನಿ ಅಂತ ಹೇಳಿದಂತಿವ. ಅಪ್ಪ ಬಹಳ ಖುಷಿ ಆಗಿಬಿಡ್ತು. ಯಾಕ? ಒಂದು ದಿನ ಮಗ ತಂದೆ ಮುಂದೆ ನಿಂತು ಮಾತಾಡಿದ್ದಿಲ್ಲ, ಇವತ್ತ ನನ್ನ ಮಗ ನನ್ನ ಮುಂದೆ ನಿಂತು ಮಾತಾಡ್ತಾ ಇದ್ದಾನಲ್ಲ, ಮಹಾತ್ಮ ಗಾಂಧಿ ಹಂಗ ಆಗ್ಬೇಕಂತ ಮಾಡಿರಲ್ಲ ಅಂತ ಬಹಳ ಖುಷಿ ಆಯ್ತಂತ ಅವ್ರಿಗೆ. ಯಾರು ಬೇಡ ಅಂದಾರ, ಮರ ಆಗ್ತಿದ್ರಾಗು, ಅಂತಹ ಮಹಾತ್ಮ ಗಾಂಧಿ ಅಂಗಡಿ ಹಾಕಿ ಅಂದ್ರೆ ನನಗ್ ಸಂತೋಷ ಆಗು ಅಂತ ಹೇಳಿದ್ರಂತ. ಯಾರು?
ಯಾರು? ಅವರ ತಂದೆ, ಅವರ ಅಪ್ಪ ಮಹಾತ್ಮ ಗಾಂಧಿ ಆಗೋದಿದ್ರೆ ಆಗು ಅಂತ ತಿಳ್ಕೊಂಡು ಹೇಳಿದಾಗ ಅವ ಹುಡುಗರ್ನಂತ. ಮತ್ತ ಮಹಾತ್ಮ ಗಾಂಧೀಜಿಗೂ ಸಹಿತ 12ನೇ ವಯಸ್ಸಿಗೆ ಮದುವೆ ಆಗಿತ್ತು. ಮತ್ತ ನನಗೂ ಅರ್ಧ ಮಂದಿ ಲಕ್ಷ್ಯ ಆ ಕಡೆ. ಅದಕ್ಕ ಈ ಕಡೆ ಏನ್ ಹೇಳಿದ ಹುಡುಗ? ಮಹಾತ್ಮ ಗಾಂಧೀಜಿಗೆ 12ನೇ ವಯಸ್ಸಿಗೆ ಮದುವೆ ಆಗಿತ್ತು, ಮತ್ತ ನನಗೂ 12 ವಯಸ್ಸಾದವು, ಮತ್ತ ನನಗೂ. ಅವಾಗೆಲ್ಲ ಬಾಲ್ಯ ವಿವಾಹ ಪದ್ಧತಿ ಜಾರಿಯಲ್ಲಿ. ಅಂದ್ರ ನಾವು ಮದುವೆ ಸಂಬಂಧ ಮಹಾತ್ಮರಾಗೋರು ಬಹಳ ಮಂದಿ ಆಗಿವಿ. ಏನ್ರಿ? ಮದುವೆ ಸಂಬಂಧ ಮಹಾತ್ಮರಾಗೋರು ಬಹಳ ಮಂದಿ ಆಗಿಬಿಟ್ಟಿ. ಆದ್ರ ಅರ್ಥ ಮಾಡ್ಕೊಳ್ಬೇಕು, ನಾವೆಲ್ಲ ಅಂತಹ ಮಹಾತ್ಮರು ಆಗೋದು ಅವಶ್ಯಕತೆ ಇಲ್ಲ. 4 ಮಂದಿಗೆ ಬೇಕಾಗುವಂತಹ ಮಹಾತ್ಮರು ನಾವು ಆಗಬೇಕು ಅಂತ. ಇಲ್ಲೇನು ಆಗಿ ಹೋಗ್ಯಾರಲ್ಲ, ಇವರೆಲ್ಲ ಮಹಾತ್ಮರು ಶ್ರೇಷ್ಠರು. ಹೌದೋ ಅಲ್ವೋ? ಮಾತಾಡ್ರಿ. ಹೌದು. ಯಾಕೆ ಹೌದು? ಯಾಕ ಶ್ರೇಷ್ಠರವರು? ಸಮಾಜಕ್ಕಾಗಿ ಬದುಕ್ಯಾರ, ಇಡೀ ಲೋಕಕ್ಕಾಗಿ ಬದುಕ್ಯಾರ. ಹೌದಲ್ರಿ? ಅವ್ರಿಗಿಂತ ಯಾರು ಶ್ರೇಷ್ಠ? ಅವ್ರಿಗಿಂತ ಯಾರು ಶ್ರೇಷ್ಠ? ಏನವ್ರ ಚರಿತ್ರೆಗಳನ್ನ ಬರೆದಿಟ್ರಲ್ಲ, ಅವರ ಬರೆದಿಲ್ಲ ಅಂದ್ರೆ ನಮ್ಗ ನಿಮ್ಗೆ ಗೊತ್ತಾಕಿತ್ತು. ಅವ್ರಿಗಿಂತ ಯಾರು ಶ್ರೇಷ್ಠ? ಬರೆದವ್ರು ಶ್ರೇಷ್ಠ. ಇನ್ನು ಬರೆದಿಟ್ಟವ್ರಿಗಿಂತ ಯಾರು ಶ್ರೇಷ್ಠ? ಅಲ್ಲಿ ಹೇಳ್ತಾರ ನಮ್ಮ ಹಿರಿಯರು, ಬರೆದಿಟ್ಟವ್ರಿಗಿಂತ ಯಾರು ಓದ್ತಾರಲ್ಲ ಕುತ್ಕೊಂಡು ಅವರು ಶ್ರೇಷ್ಠ. ಓದೋರಿಗಿಂತ ಯಾರು ಶ್ರೇಷ್ಠ? ಹೇಳೋರು. ಯಾರು ಹೇಳ್ತಾರಲ್ಲ ಹೇಳೋರು ಶ್ರೇಷ್ಠ. ಹೇಳೋರಿಗಿಂತ ಯಾರು ಶ್ರೇಷ್ಠ? ಹೇಳ್ತಾರ ನೋಡು, ಕೇಳೋರು. ಹೇಳೋರಿಗಿಂತ ಯಾರು ಶ್ರೇಷ್ಠ? ಕೇಳೋರು. ಕೇಳೋರಿಗಿಂತ ಯಾರು ಶ್ರೇಷ್ಠ? ಕೇಳೋರೆಲ್ಲ ಶ್ರೇಷ್ಠ ಆಗೋದಿಲ್ಲ. ಕೇಳೋರೊಳಗೆ ಯಾರು ಶ್ರೇಷ್ಠ ಅಂತಂದ್ರ ಆ ಮಹಾತ್ಮರ ಚರಿತ್ರೆಗಳನ್ನ ಕೇಳಿ ನಾವು ಸಹಿತ ಅವ್ರಂಗ ಒಂದಿಷ್ಟು ಆಗಬೇಕು ಅಂತ ಜೀವನದಾಗ ಅವ್ರಂಗೆ ಯಾರು ನಡೀತಾರೆ ಅವ್ರು ಮಾತ್ರ ಶ್ರೇಷ್ಠ ಆಗ್ತಾರೆ, ಹೊರತಾಗಿ ಕೇಳಿದವರೆಲ್ಲ ಶ್ರೇಷ್ಠ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕಾಗಿ ಬರೀತಾರೆ ಅವರು, ಮಕ್ಕಳನ್ನ ಆಗಿಸುತ್ತಿದ್ದೇವೆ ವೈದ್ಯ ವಿಜ್ಞಾನಿ ತಂತ್ರಜ್ಞಾನಿಯರನ್ನ. ಬರೀ ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ನನ್ನ ಮಗ ಅದಾಗಬೇಕು, ನನ್ನ ಮಗ ಇದಾಗಬೇಕು. ಹೌದಲ್ರಿ? ಮಕ್ಕಳಿಗಿಂತ ಪೋಷಕರಿಗೆ ಜಾಸ್ತಿ ಮಾರ್ಕಸ್ ಬೇಕಾಗಿ ಹೋಗೋಣಂತೀಗ. ಏನ್ರಿ? ನೋಡಲ್ಲಿ ಪಕ್ಕದ ಮನ್ಯಾಗೆ ನೋಡಲ್ಲಿ ನಿಮ್ ದೊಡ್ಡಪ್ಪನ ಮಗಳು 93 ಮಾಡ್ಯಾಳ. ನಿನಗೇನಾಗೈತಿ? ಬರೀ 3 ತಗೊಂಡಿಯಲ್ಲ. ಬೈದ್ ನನ್ನ ಅಪ್ಪ. ಯಾರಿಗೆ? ಮಗಳಿಗೆ ಬೈದ್ ನಾನು. ನೋಡ್ ಒಂದಿತ್ತು ಕಲಿ. 93 ತಗೊಂಡಾಳಕ್ಕಿ, ನೀ ಬರೀ 3 ತಗೊಂಡಿಯಲ್ಲ. ನಾಚಿ ತರ್ಬೇಕು ನಿನಗಂತ ತಿಳ್ಕೊಂಡು ತಂದಿ ಬೈದಾಗ ನೋಡಿ ಕಲಿ ಆಕಿನ ಅಂತ ತಿಳ್ಕೊಂಡು ಅವನಿಗೆ ಬೈದಾಗ ಅವ ಅಂತ ಆಕಿ ನೋಡೇ ನಾ 3 ತಗೊಂಡೆ ನಮ್ಮರ ಹೆಸರು ಕೂದ್ರು ಅಂದಂತವ. ಆಕಿ ನೋಡಿ ಕಲಿ ಅಂತಿವ ಹೇಳಕ್ಕಂತಾನ, ಆಕಿ ನೋಡೇ 3 ತಗೊಂಡಿನ ಅಂತಿವ ಅಂತ. ಬರೀ ಇದಾಗ ಹೋಗ್ತ ನಮ್ದು ಜೀವನ. ಅರ್ಥ ಮಾಡ್ಕೊಳ್ಬೇಕು, ಕೇಳಿದಂತವರೆಲ್ಲ ಶ್ರೇಷ್ಠರಾಗೋದಿಲ್ಲ. ಇಂಥ ಮಹಾತ್ಮರ ಚರಿತ್ರೆಗಳನ್ನ ಕೇಳಿಕೊಂಡು ಒಂದಿಷ್ಟು ಮನೆಯೊಳಗ ನಮ್ಮ ಜೀವನದೊಳಗ ಯಾರು ಅಳವಡಿಸ್ಕೊಳ್ತಾರ ಅವರು ಮಾತ್ರ ಶ್ರೇಷ್ಠರಾಗ್ತಾರೆ ಎನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಅದಕ್ಕಾಗಿ ಈ ಭೂಮಿಯ ಮೇಲೆ 2 ಪವಿತ್ರವಾದಂತಹ ಜೀವಂತ ತೀರ್ಥಕ್ಷೇತ್ರಗಳದಾವಂತ. ಯಾವ್ರಿ? ಭೂಮಿಯ ಮೇಲೆ 2 ಪವಿತ್ರವಾದಂತಹ ಜೀವಂತ ತೀರ್ಥಕ್ಷೇತ್ರಗಳು ಅಂತ. ಒಂದು ಗುರುವಿನ ಪಾದ, ಮತ್ತೊಂದು ತಂದೆ ತಾಯಿಯ ಪಾದ. ಇವು 2 ಭೂಮಿಯ ಮೇಲೆ ನಮ್ಮ ಜೊತೆ ಮಾತನಾಡುವಂತ ಜೀವಂತ ತೀರ್ಥಕ್ಷೇತ್ರಗಳು ಅಂತ ಇರ್ಬೋದು. ಶ್ರೀಶೈಲ ಮಲ್ಲಿಕಾರ್ಜುನ ಸಹಿತ ತೀರ್ಥಕ್ಷೇತ್ರ ಇರ್ಬೋದು. ಆದ್ರೆ ನಮ್ಮ ಜೊತೆ ಮಾತನಾಡುವಂತಹ ಜೀವಂತ ತೀರ್ಥಕ್ಷೇತ್ರಗಳು ಅಂತಂದ್ರೆ ಒಂದು ಗುರು, ಮತ್ತೊಂದು ಹಳೆದಂತಹ ತಂದೆ ತಾಯಿಗಳು ಅನ್ನುವಂತ ಮಾತನ್ನ ಅನುಭಾವಿಗಳು ಬರಿತಾ ಹೋಗ್ತಾರೆ. ಯಾಕೆ ಹೇಳ್ರಿ? ಇರುವರೆಗೂ ಸಹಿತ ನಾನು ಪಟ್ಟಂತಹ ಕಷ್ಟವನ್ನು ನನ್ನ ಮಗ ಪಡಬಾರದು, ನನ್ನ ಮಗಳು ಪಡಬಾರದು ಅಂತ ತಿಳ್ಕೊಂಡು ತಾವು ಹರಕ ಬಟ್ಟೆಯನ್ನು ಹಾಕಿಕೊಂಡು ನಮ್ಮ ಜೀವನವನ್ನ ಕಟ್ಟೋದಕ್ಕಾಗಿ ಎಷ್ಟೋ ವರ್ಷಗಳವರೆಗೆ ನಮ್ಮನ್ನು ಓದಿಸ್ತಾರಲ್ರಿ. ಮತ್ತ ಅವರು ದೇವರು ಹೌದಲ್ರಿ? ನಮ್ಮ ಜೀವನವನ್ನು ಕಟ್ಟೋದ್ರೊಳಗಾಗಿ ನಮ್ಮ ತಂದೆ ತಾಯಿಗಳ ಬಟ್ಟೆ ಹರಿದೋಗಿರ್ತಾವೆ. ಈ ಮಾತು ಸ್ವಲ್ಪ ಲಕ್ಷ್ಯ ಕೊಟ್ಟು ಬಹಳ ಚೆಂದ ಐತೆ. ನಮ್ಮ ಜೀವನವನ್ನು ಕಟ್ಟೋದ್ರೊಳಗಾಗಿ ನಮ್ಮ ತಂದೆ ತಾಯಿಗಳು ಬಟ್ಟೆ ಹರಿದು ಹೋಗ್ಬಿಟ್ಟಿರ್ತಾವು. ಆದ್ರೆ ಇವತ್ತು ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಾಗ ಫಾಲೋವರ್ಸ್ ಮಾಡ್ಕೊಳ್ಳೋದ್ರಾಗಾಗಿ ನಮ್ಮ ಬಟ್ಟೆ ಹರಿದು ಹೊಂಟು. ಇದು ಬಹುಶಃ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ.
ನಗ ಕುಂತೀರಿ ಅಂದ್ರೆ ಅರ್ಥ ಆಗೈತಿ ಅಂತ ಅರ್ಥ. ತಂದೆ ತಾಯಿಗಳು ನಮ್ಮ ಜೀವನವನ್ನು ಕಟ್ಟೋರಾಗ ಅವ್ರ ಬಟ್ಟಿ ಹರ್ಕೊಂಡು ಹೋಗ್ಬಿಟ್ಟವು, ಹರಿದು ಹೋಗಿಬಿಟ್ಟವು. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಫೇಸ್ಬುಕ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಮಾಡ್ಕೊಳ್ಬೇಕಾಗಿ ನಾವು ಬಟ್ಟಿ ಹರ್ಕೊಳಕ್ ಎಂತಹ ಪರಿಸ್ಥಿತಿಗಳನ್ನ ನಾವೆಲ್ಲ ಬದುಕ್ತಾ ಇದೀವಿ, ಅರ್ಥ ಮಾಡ್ಕೊಳ್ಬೇಕು ಅಂತ. ಅದಕ್ಕಾಗಿ ಇಂತಹ ಪುರಾಣಗಳಿಗೆ, ಪ್ರವಚನಗಳಿಗೆ ಬರುವಂತಹ ಪ್ರಯತ್ನವನ್ನ ಮಾಡಬೇಕು. ದೊಡ್ಡವರ ಸನ್ನಿಧಾನಕ್ಕೆ ಬರುವಂತಹ ಪ್ರಯತ್ನವನ್ನ ಮಾಡಬೇಕು ಅಂತ, ಗುರುಗಳ ಸನ್ನಿಧಾನಕ್ಕೆ ಬರುವಂತಹ ಪ್ರಯತ್ನವನ್ನ ನಾವೆಲ್ಲ ಮಾಡಬೇಕು ಅಂತ. ಹಂಗಂದ್ರೆ ಗುರು ಅಂದ್ರೆ ಯಾರ್ರಿ? ಗುರು ಅಂದ್ರೆ ಯಾರು? ಯಾರಿಗೆ ಗುರು ಅಂತ ಕರಿಬೇಕು? ಏನ್ರಿ? ಏನು ಕಾಯಿ ಬಟ್ಟೆ ಹಾಕೊಂಡವ್ರಿಗೆ ಗುರುಗಳು ಅಂತ ಕರಿಬೇಕು? ಏನು ಉದ್ದ ಗಡ್ಡ ಜಟಿ ಬಿಟ್ಟವ್ರಿಗೆ ಗುರುಗಳು ಅಂತ ಕರಿಬೇಕು? ನನ್ನ ಭಾಷೆ ಅರ್ಥ ಆಗತ್ತಲ್ಲ? ಏನು ಕಾಯಿ ಬಟ್ಟೆ ಹಾಕೊಂಡವ್ರಿಗೆ ಗುರುಗಳು ಅಂತ ಕರಿಬೇಕು? ಏನು ಗಡ್ಡ ಜಡೆ ಬಿಟ್ಟವ್ರಿಗೆ ಗುರುಗಳು ಅಂತ ಕರಿಬೇಕು? ಏನು ಎಲ್ಲಾ ಬಿಟ್ಟು ಕೇವಲ ಒಂದು ಕೋಪಿನವನ್ನು ಹಾಕಿಕೊಂಡು ತಾವು ನುಣ್ಣಗೆ ತಲೆ ಬಳಸ್ಕೊಂಡು ಮಂದಿ ತಲೆ ನುಣ್ಣಗೆ ಬಳಸೋಂಥವ್ರಿಗೆ ಗುರುಗಳು ಅಂತ ಕರಿಬೇಕು? ಏನು ತಾವು ಟಪ್ಪಿಗೆ ಹಾಕೊಂಡು ಮಂದಿಗೆ ಟಪ್ಪಿಗೆ ಹಾಕೋರಿಗೆ ಗುರುಗಳು ಅಂತ ಕರಿಬೇಕು? ಯಾರಿಗೆ ಗುರುಗಳು ಅಂತ ಕರಿಬೇಕು? ಯಾರು ಗುರು ಅಂತಂದ್ರ ನಿಸ್ವಾರ್ಥ ಭಾವನೆಯಿಂದ ನಮಗೆ ಆಶೀರ್ವಾದ ಯಾರು ಮಾಡ್ತಾರ, ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತ ಬರೀತಾರ. ಒಂದು ಅಕ್ಷರವನ್ನು ನಿಸ್ವಾರ್ಥ ಭಾವನೆಯಿಂದ ಕಲಿಸಿಕೊಡಬೇಕು. ಅದಕ್ಕೆ ಅಕ್ಕ ಏನ್ ಹೇಳಿದ್ರು? ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವಿ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ, ಭವಿ ಎಂಬುದ ತೊಡೆದು ಭಕ್ತನೆಂದೆನಿಸಿದ ಗುರುವೆ, ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೆ, ನಿನಗೆ ಶರಣು ಶರಣಾರ್ಥಿ ಅಂತ ಅಕ್ಕ ಮಹಾದೇವಿ ತಾಯಿಯವರು ಬರಿತಾ 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 ಹೋಗ್ತಾರೆ. ಬುಕಾರ ಸ್ವಂದಕಾರಸ್ಯ ರುಕಾರ ತನ್ನಿರೋಧ ಅಂಧಕಾರಂ ನಿರೋಧಿತ್ವ ಗುರುರಿತ್ತ ಬೀದೀಯತೆ ಅಂತ. ಯಾರು ನಮ್ಮಲ್ಲಿರುವಂತಹ ಅಜ್ಞಾನವನ್ನು ತೊಡೆದು ಹಾಕಿ ನಮಗೆ ಯಾರು ಜ್ಞಾನದ ಬೆಳಕನ್ನು ಕೊಡ್ತಾರ ಅವರು ಮಾತ್ರ ಗುರುಗಳು 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 ಅನ್ನುವಂತಹ ಜ್ಞಾನ ನಮ್ಮ ಅನೇಕ ಮಹಾತ್ಮರು ಬರಿತಾ 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 ಹೋಗ್ತಾರ ಅಂತ. ಅದಕ್ಕಾಗಿನೇ ದೊಡ್ಡವರ ಬೆನ್ನಿಗೆ ಬೀಳಬೇಕು, ಮಹಾತ್ಮರ ಕಣ್ಣಿಗೆ ಬೀಳಬೇಕು, ಅಂದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಅನ್ನುವಂತ ಮಾತನ್ನ ಬರಿತಾ ಬರಿತಾ ಹೋಗ್ತಾರೆ. ಯಾರೋ ಒಬ್ರು ಗುರುಗಳು 4 ಮಂದಿ ಶಿಷ್ಯರನ್ನ ಕರ್ಕೊಂಡು ಒಂದು ಹಳ್ಳಿಗೆ ಹೋಗಿದ್ರು. ಆಗಿನ ಸಂದರ್ಭದಲ್ಲಿ ಈಗಿನ ವಾಹನ ಇರ್ತಿದ್ದಿಲ್ರಿ. ಈ ಕಡೆ ನಾವು ದೊಡ್ಡವರ ಸಂಘದೊಳಗ ಇದ್ರೆ ಏನಾಗುತ್ತೆ ಅಂತ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಒಬ್ಬ ಗುರುಗಳು ತಮ್ಮ ಎಲ್ಲಾ ಶಿಷ್ಯರನ್ನ ಕರೆದುಕೊಂಡು ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗ್ತಾ ಇದ್ರು. ನಮ್ಮ ಬಳ್ಳಾರಿ ಜಿಲ್ಲೆಯ ಪುರೋಹಿತ ಸಂಘದ ಅಧ್ಯಕ್ಷರಾಗಿರುವಂತಹ ಅನೇಕ ಮಕ್ಕಳಿಗೆ ಜ್ಞಾನದಾನವನ್ನು ಮಾಡುತ್ತಿರುವಂತಹ ನಮ್ಮ ಈಶ್ವರಯ್ಯ ತಾತ್ನವರು ಸಹಿತ ಇವತ್ತು ಈ ಒಂದು ಪುರಾಣದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹಿತ ಈ ಪುರಾಣದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಏನ್ ಹೇಳ್ತಾ ಇದ್ದೀರಿ? ಬಹುಶಃ ಇಲ್ಲದೇನಿಲ್ಲ. ಸೌಮ್ಯ ಭಾರತೀಶ್ವರ ಹರ ಮಹಾದೇವ. ಒಬ್ಬರು ಗುರುಗಳು ಏನ್ ಮಾಡ್ತಿದ್ರು, 4 ಮಂದಿ ಶಿಷ್ಯರನ್ನು ಕರ್ಕೊಂಡು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತ ತಿಳ್ಕೊಂಡು ಗುರುಗಳು ಜಂಗಮ ತತ್ವದ ಅಡಿಯಲ್ಲಿ ಸಂಚಾರ ಮಾಡ್ತಾ 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 ಹೋಗ್ತಾ ಇದ್ರು. ಈ ಕಡೆ ಹಳ್ಳಿಯಿಂದ ಆಚೆ ಕಡೆ ಹಳ್ಳಿಗೆ ಹೋಗ್ಬೇಕಾಯ್ತು. ಮಾರ್ಗ ಮಧ್ಯದಲ್ಲಿ ಒಂದು ದೊಡ್ಡ ಕಾಡಿತ್ತು. ಆಗಿನ ಸಂದರ್ಭದಲ್ಲಿ ಶ್ರೀಮಂತರಾದರೂ ಕುದುರೆ ಮೇಲೆ ಹೋಗ್ತಿದ್ರು, ಉಳಿದವರೆಲ್ಲ ಸಹಜವಾಗಿ ಪಾದಯಾತ್ರೆ ಮುಖಾಂತರ ಹೋಗ್ತಿದ್ರು. ಸಾಯಂಕಾಲ ಸಮಯ ಆಯ್ತು. ಬೇಗನೆ ಈ ಊರನ್ನ ದಾಟಿ ಆಚೆ ಕಡೆ ಊರಿಗೆ ಹೋಗೋಣ ಅಂತ ಯಾವ ರೀತಿಯಾಗಿ ಈ ಹಳ್ಳಿ ದಾಟಿ ಈ ಕಡೆ ಯಾವ್ದು ಬರ್ತೈತ್ರಿ ಮುಂದ ನೆಣಿಕೆ.
ಮಾರ್ಗ ಮಧ್ಯದಲ್ಲಿ ದಟ್ಟ ಕಾಡಿತ್ತು. ಅವಾಗೆಲ್ಲ ಶಿಷ್ಯರಂದ್ರು, ಗುರುಗಳ ಸಾಯಂಕಾಲ ಆಗ್ತಾ ಬಂತು, ಬಹಳ ದಟ್ಟ ಕಾಡೈತಿ, ಬಹಳ ಕ್ರೂರ ಪ್ರಾಣಿಗಳು ಇರ್ತಾವು, ಹುಲಿ, ಚಿರತ, ಸಿಂಹ ಅವು ಇವು ಅದಾವು, ಬೇಗ ದಾಟಿ ಹೋಗ್ಬಿಡ ನಡ್ರಿ ಅಂತ ತಿಳ್ಕೊಂಡು ಬೇಗನೆ ಹೆಜ್ಜೆ ಹಾಕೊಂಡು ಹೊಂಟ್ರಂತ ಗುರುಗಳ ಜೊತೆ. ಆಯ್ತು ನಡ್ರಿ ಅಂತ ತಿಳ್ಕೊಂಡು ಗುರುಗಳು ಹೋಗ್ತಾ ಇದ್ರು. ಅದ ದಟ್ಟ ಕಾಡಿನ ಮಧ್ಯದಲ್ಲಿ ಒಂದು ಬಹಳ ದೊಡ್ಡದು ಮರ ನೋಡಿದ್ರಂತ. ಗುರುಗಳು ನೋಡಿದ ಕೂಡಲೇ ಅಂದ್ರಂತ, ಏನ್ ನನಗೆ ಒಂದಿಟ್ಟು ಈ ಗಿಡದ ಮುಂದೆ ಕುತ್ಕೊಂಡು ಧ್ಯಾನ ಮಾಡಂಗಾಗೈತಿ ಅಂದ್ರಂತ ಗುರುಗಳು. ಏನಂದ್ರು? ಧ್ಯಾನ ಮಾಡಂಗಾಗೈತಿ. ಅವ್ರಂದ್ರು, ತಲಮರ ಈ ಸನ್ಯಾಸಿ ಒಳ್ಳೆ ಬಂದಿವಿ ನಾವು ಮಾರಾಯ, ಇವನಿಗಂತೂ ಹೆಣ್ರಿಲ್ಲ, ಮಕ್ಕಳೆಲ್ಲ, ಹಿಂದಿಲ್ಲ ಮುಂದಿಲ್ಲ. ಇಲ್ಲಿ ನೋಡಿದ್ರ ರಾತ್ರಿ ಆಗ್ತಾ ಬಂದು ಸಾಯಂಕಾಲ ಆಗೈತಿ, ಏನೋ ಯಾವ್ರೆ ಕ್ರೂರ ಪ್ರಾಣಿಗಳು ಬಂದಿಗಿಂದ ಅಂತ ನಾವು ಚಿಂತೆ ಮಾಡಕ್ ಹೊಂಟೀವಿ. ನೋಡಿದ್ರ ಇಲ್ಲೇ ಧ್ಯಾನ ಕುಂತಾರ ಮಾರಾಯ. ಗುರುಗಳ ಮುಂದೆ ಹಳ್ಳಿಗೆ ಹೋಗ್ತೀವಿ, ಇನ್ನೊಂದು 10-15 ನಿಮಿಷ. ಈ ಕಾಡು ದಾಟಿದ ಮೇಲೆ ಒಂದು ಹಳ್ಳಿ ಐತಿ, ಅಲ್ಲಿ ಹೋಗಿ ನೀವು ಧ್ಯಾನಕ್ಕೆ 1 ತಾಸು ಗಂಟೆ ಧ್ಯಾನ, 2 ತಾಸು ಬೇಕಾದಂಗ ಧ್ಯಾನ ಕುಂದ್ರಿ, ಈಗ ಬೇಗ ಹೋಗೋಣ ನಡ್ರಿ ಅಂತ ತಿಳ್ಕೊಂಡು ಹೇಳಿದ ಗುರುಗಳು. ಅಂದ್ರಂತ, ಧ್ಯಾನ ಕುಂದಿರ್ಬೇಕು ಒಳ್ಳೆ ಆತಲ್ಲ ಮರ ಪಜಿತಿ ಅಂದ್ರೆ ಅವ್ರು ಶಿಷ್ಯರು ಕುತ್ಕೊಂಡ್ಬಿಟ್ರು. ಕಟ್ಟಿತ್ತು ಮಸ್ತ, ಕಟ್ಟಿ ಕುತ್ಕೊಂಡ್ಬಿಟ್ರು ಅವ್ರು ಕಣ್ಣು ಮುಚ್ಕೊಂಡು ಧ್ಯಾನಕ್ಕ. ಒಂದು 10 ನಿಮಿಷ ಆಗಿದ್ದಿಲ್ಲ, ಹುಲಿ ಗರ್ಜನೆ ಶಬ್ದ ಕೇಳೋದಕ್ಕ ಪ್ರಾರಂಭ ಆಯ್ತು. ಇವ್ರಿಗೆ ಕುಟು ಶುರು ಹತ್ತು. ಯಾರಿಗ್ರಿ? ಶಿಷ್ಯರಿಗೆ ಶುರು ಹತ್ತು. ನಾವು ಒಳ್ಳೆ ಬಂದು ಮರ ಇವನ್ ಜೊತೆ ಅಂತ ತಿಳ್ಕೊಂಡು ಆ ಕಡೆ ನೋಡಿದ್ರು, ಎಟ್ಟ ಚೀರೆ ಹೇಳಿದ್ರು. ಗುರುಗಳ ಹುಲಿ ಶಬ್ದ ಕೇಳಾಕೊಂಡಿದ್ದು, ಗರ್ಜನೆ ಶಬ್ದ ಕೇಳಾಕೊಂಡಂತ ಹೇಳ್ರಿ ಅಂತ. ಅವ್ರೇನಿಲ್ಲ, ಧ್ಯಾನದೊಳಗೆ ಲೀನ ಆಗ್ಬಿಟ್ಟಾರ ಅವ್ರು. ಆ ಕಡೆ ನೋಡಿದ್ರು, ಏನೇ ಮಾಡ್ಕೊಂಡು ಹೋಗಿ ಅಂತ ಬಡ ದೊಡ್ಡ ಮರ ಹತ್ತಿ ಕುತ್ಕೊಂಡ್ಬಿಟ್ರಂತ 4 ಮಂದಿ. ದೊಡ್ಡ ಮರ ಇತ್ತು, ಮೇಲೆ ಹತ್ಕೊಂಡು ಕುತ್ಕೊಂಡು ಒಂದು 10 ನಿಮಿಷ ಆಗಿದ್ದಿಲ್ಲ, ಅದು ಗರ್ಜನೆ ಜಾಸ್ತಿ ಹಾಕೊಂತ ಬಂತು. ಹುಲಿ ಬಿಡುತ್ತೆ. ಬಂದಿದ್ದ ತಡ ನೋಡ್ತು, ಗುರುಗಳು ಧ್ಯಾನ ಕುತ್ಕೊಂಡಿದ್ರು. ಸುಮ್ಮನೆ ಮರದ ಹತ್ರ ಬಂದು ಹಿಂಗ್ 1-2 ರೌಂಡ್ ಹಾಕದಂಗ್ ಮಾಡಿ ಸುಮ್ಮನೆ ಹೋಗ್ಬಿಡುತ್ತಂತದು. ಹೋಗಿ ಅರ್ಧ ತಾಸಿಗಳದಾರ ಇವರು. ಅರ್ಧ ತಾಸಿಗಳು ಕೂಗಿತಾರ. ಅವಾಗ ಅರ್ಧ ತಾಸ ಆದ್ಮೇಲೆ ಗುರುಗಳು ಕಣ್ಣು ಬಿಟ್ರಂತ. ಯಾಕೆ ಉಲ್ಟೆ ಗಾಬರಿಗಿರಿ, ಇಟ್ಟಾಕಿ ಬೌತೀರಿ? ಗುರುಗಳ ಅದೇನು ಕೇಳ್ತೀರಿ ಪಜಿತಿ? ದೊಡ್ಡ ಹುಲಿ ಬಂದಿತ್ತು, ಅಪ್ಪಿತಪ್ಪಿ ಹೆಚ್ಚ ಕಡಿಮೆ ಆಗಿತ್ತು ಅಂದ್ರೆ ನಿಮ್ಮನು ಸ್ವಾಹ, ನಮ್ಮನು ಪುಣ್ಯ ಏನ್ ಮಾಡಿಲ್ಲ, ನಡಿ ಏನಾಗಿಲ್ಲ ನಡ್ರಿ ಅಂತ ತಿಳ್ಕೊಂಡು ಮುಂದೆ ಹೋದ್ರಂತ. ಇನ್ನೇನು ಕಾಡ್ ದಾಟಿ ಆಚೆ ಕಡೆ ಹೋಗ್ಬೇಕು ಅನ್ನೋದ್ರಕ್ಕ ಒಂದು ಕಟ್ಟಿರ್ಲಿ ಕಡ್ದು ಬೀಳ್ತಂತ ಗುರುಗಳ ಕಾಲಿಗೆ. ಏನಂತೀರಿ? ಕಟ್ಟಿರ್ಲಿ ಗೊತ್ತಾಗುತ್ತ? ಗುರುಗಳಿಗೆ ಒಂದು ಕಟ್ಟಿರ್ಲಿ ಕಡ್ದು ಚಟ್ನ ಚೀರ್ಬಿಟ್ರಂತ ಗುರುಗಳ. ಚಟ್ನ ಚೀರ್ಬಿಟ್ರು. ಆ 4 ಮಂದಿ ಶಿಷ್ಯರಿಗೂ ಬಹಳ ಶಾಣೆ ಇದ್ದಂತ ಶಿಷ್ಯ. ಅಲ್ರಿ ಗುರುಗಳ, ನನಗೊಂದು ಸಂಶಯ ಕಾಡಾಕಂತೈತಿ. ಏನು ಅಲ್ಲ, ಅಲ್ಲಿ ದೊಡ್ಡ ದೇವನಂತ ಹುಲಿ ಬಂದಿತ್ತು, ದೇವ್ರ ಕುಂತಾಗ ಸುಮ್ಮನೆ ಕೂತ್ಕೊಂಡಿದ್ರಿ, ಇಲ್ಲಿ ಒಂದಿಟ್ಟು ಕಟ್ಟಿರು ಕಡ್ಗಳು ಚಂಡನೆ ಚೀರ್ತಿರಲ್ಲ, ಏನಿಲ್ಲ ನನಗೆ ಅರ್ಥ ಆಗವಲ್ದು ಅಂತ ಕೇಳಿದಂತವ. ಪ್ರಶ್ನೆ ಅರ್ಥ ಆಯ್ತಲ್ಲ? ಏನ್ ಕೇಳಿದ? ಅಲ್ಲಿ ದೊಡ್ಡ ಹುಲಿ ಬಂದ್ರು ಸಹಿತ ದೇವ್ರ ಕುಂತಾಗ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರಿ, ಇಲ್ಲಿ ಒಂದು ಸಣ್ಣ ಕಟ್ಟಿರು ಕಡ್ಗಳು ಚಟ್ನೆ ಚೀರಿದ್ರಲ್ಲ, ಯಾಕೆ ಅಂತ ತಿಳ್ಕೊಂಡು ಆತ 4 ಮಂದಿ ಒಳಗೆ ಒಬ್ಬ ಶಿಷ್ಯ ಕೇಳಿದ. ಗುರುಗಳಂದ್ರಂತ, ನೋಡಪ್ಪ ಅಲ್ಲಿ ಅಷ್ಟು ದೊಡ್ಡ ಹುಲಿ ಚೀರ್ತ ಏನು ಬಂದ್ರು ಸಹಿತ ನನಗೆ ಯಾಕೆ ಹೆದರಿಕೆ ಇದ್ದಿದ್ದಿಲ್ಲ, ನಾನು ಅವಾಗ ಭಗವಂತನ ಜೊತೆ ಇದ್ದೆ, ಈಗ ನಾ ಯಾಕೆ ಕಟ್ಟಿರ್ಬೇಕಂತ ಚೀರಿದೆ ಅಂದ್ರೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ತಿಳ್ಕೊಂಡು ಗುರುಗಳು ಹೇಳಿದ್ರು ಅಂತ. ಅಂದ್ರೆ ಯಾರು ಭಗವಂತನ ಜೊತೆ ಇರ್ತಾರ, ಯಾರು ಅಂತಹ ಮಹಾತ್ಮರ ಜೊತೆ ಇರ್ತಾರ, ಅವ್ರಿಗೆ ಏನೂ ತೊಂದರೆ ಆಗೋದಿಲ್ಲ. ಅದಕ್ಕಾಗಿ ನಾವು ಗುರುವಿನ ಸನ್ನಿಧಾನದೊಳಗೆ ಇದ್ದೀವಿ ಅಂತಂದ್ರ ನಮ್ಮ ಜೀವನವೂ ಸಹಿತ ಸರ್ವಾಂಗ ಸುಂದರವಾಗಿ ನಿರ್ಮಾಣ ಆಗತ್ತೆ ಅನ್ನುವಂತ ಮಾತನ್ನು ಹೇಳ್ತಾ ಈಗ ಒಂದು ಪದ್ಯವನ್ನು ಕೇಳಿ ಮತ್ತೆ ಗುರು ತೋರಿಸದಲ್ಲದೆ ಕಾಣಿಸದಂ ಸೌಂಡ್ ಕಮ್ಮಿ. ಹಲ ಇರ್ಲಿ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೇ ಚೆಲ್ಲದ ಮುಕುತಿ ಮೊಗತಿ ಸಾರೇ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ ಸಾರೇ ಚೆಲ್ಲದ ಮುಕುತಿ ಮೊಗತಿ ಸಾರೇ ಚೆಲ್ಲದ ಮುಕುತಿ ಮೊಗತಿ ಸಾರೇ ಚೆಲ್ಲದ ಮುಕುತಿ ಗುರು ತೋರಿಸದ
ಕಾಣಿಸರಣ ಸಾರೇ ಚೆಲ್ಲದ ಮುಕುತಿ ಮುಕುತಿ ಸಾರೇ ಚೆಲ್ಲದ ಮುಕುತಿ ವೇದದ ಮೊದಲಿನ ಮೂಲವಿದು ಮೇದಿನಿಯೊಳುತ್ತಾ ಬಂದಿಹರು ವೇದದ ಮೊದಲಿನ ಮೂಲವಿದು ಮೇದಿನಿಯೊಳುತ್ತಾ ಬಂದಿಹರು ಆದಿಯಾರಿಗೆ ಬಿದ್ದಿಹರು ಸಾಧಕರಿಗಲ್ಲ ಕಾಣಿಸರಾಣ ಸಾರೇ ಚೆಲ್ಲದ ಮುಕ್ತಿ ಮುಕುತಿ ಸಾರೇ ಚೆಲ್ಲದ ಮುಕುತಿ ಗೋರ ತೋರಿಸದಲ್ಲದೆ ಕಾಣಿಸರಾಣ ಸಾರೇ ಚೆಲ್ಲದ ಮುಕುತಿ ಎತ್ತ ನೋಡಲು ಪರಬ್ರಹ್ಮವೇದು ಸುತ್ತಮುತ್ತಲು ಸುಳಿದಿಹರೋ ಎತ್ತ ನೋಡಲು ಪರಬ್ರಹ್ಮವೇದು ಸುತ್ತಮುತ್ತಲು ಸುಳಿದಿಹರೋ ಚಿತ್ತದೋಳು ಸದಾ ತುಂಬಿಹರೋ ಉತ್ತರಿಗಲ್ಲದೆ ಕಾಣಿಸರಾಣ ಸಾರೇ ಚೆಲ್ಲದ ಮುಕುತಿ ಸಾರೇ ಚೆಲ್ಲದ ಮುಕುತಿ ಗೋರ ತೋರಿಸದಲ್ಲದೆ ಕಾಣಿಸರಾಣ ಸಾರೇ ಚೆಲ್ಲದ ಮುಕುತಿ ಹಿಂದೆ ನೋಡಿದರೆ ಬಂದಿಹದು ಮುಂದೆ ನೋಡಿದರೆ ನಿಂತಿಹದು ಹಿಂದೆ ನೋಡಿದರೆ ಬಂದಿಹದು ಮುಂದೆ ನೋಡಿದರೆ ನಿಂತಿಹದು ಸಂದಸಾದಿಗೆ ತುಂಬಿಹದು ಆನಂದ ಗುಹೇಶ್ವರ ಲಿಂಗನಿರೆಯಾಣ ಸಾರೇ ಚೆಲ್ಲದ ಮುಕುತಿ ಮುಕುತಿ ಸಾರೇ ಚೆಲ್ಲದ ಮುಕುತಿ ಗೋರ ತೋರಿಸದಲ್ಲದೆ ಕಾಣಿಸರಾಣ ಸಾರೇ ಚೆಲ್ಲದ ಮುಕುತಿ ಹಿಂದೆ ನೋಡಿದರೆ ಬಂದಿಹದು ಹಿಂದೆ ನೋಡಿದರೆ ಬಂದಿಹದು ಮುಂದೆ ನೋಡಿ ನಿಂತಿಹದು ಸಂದಸಾದಿಗೆ ತುಂಬಿಹದು ಆನಂದ ಗುಹೇಶ್ವರ ಲಿಂಗದಿರೆಯಾಣ ಸಾರೇ ಚೆಲ್ಲದ ಮುಕುತಿ ಮುಕುತಿ ಸಾರೇ ಚೆಲ್ಲದ ಮುಕುತಿ ಗೋರ ತೋರಿಸದಲ್ಲದು ಕಾಣಿಸರಾಣ ಸಾರೇ ಚೆಲ್ಲದ ಮುಕುತಿ ಮುಕುತಿ ಸಾರೇ ಚೆಲ್ಲದ ಮುಕುತಿ ಮುಕುತಿ ಸಾರೇ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರೇ ಚೆಲ್ಲಿದ ಮುಕುತಿ ಅಂತ ಅದಕ್ಕೆ ಹೇಳಿದ್ರು ದಾಸರು ಏನಂತ ಗುರುವಿನ ಗುಲಾಮನಾಗುವ ತನಕ ದೊರೆಯದ ನಿನ್ನ ಮುಕುತಿ ಅಂತ. ಅದಕ್ಕಾಗಿ ಗುರುವಿಗೆ ತಲೆ ಬಾಗುವಂಥದ್ದನ್ನು ನಾವೆಲ್ಲ ಕಲಿಬೇಕು ಅಂತ. ಒಂದು ಕಾಲ ಇತ್ತು, ಗುರುವೇ ನಮಃ ಅಂತಿದ್ರು. ಏನಂತಿದ್ರಿ? ಗುರುವೇ ನಮಃ ಅಂತಿದ್ರು. ಈ ಕಾಲ ಬದಲಾಗೈತಿ, ಗುರುವೇ ನಮಃ, ಗುರುವೇ ನಮಃ. ಅರ್ಥ ಆಗೈತಿಲ್ಲ? ಒಂದು ಕಾಲ ಇತ್ತು ಗುರುವೇ ನಮಃ ಅಂತಿದ್ರು, ಈಗ ಗುರುವೇ ನಮಃ. ಅದೇನ್ ದೊಡ್ಡ ಮಹಾ. ಅರ್ಥ ಆಗೈತಿಲ್ಲ?
ಗುರುವೇ ನಮಃ ಗುರುವೇ ನಮಃ. ಕಾಲ ಯಾವ ರೀತಿ ಬದಲಾವಣೆ ಆಗಿದೆ, ಹೌದಲ್ರಿ? ಅದಕ್ಕೆ ಬರೀತಾರೆ ಅವರು, ಹಿಂದಿನ ಕಾಲದಲ್ಲಿ ಹಿಂದೆ ಗುರಿ ಇದ್ದ, ಮುಂದೆ ಗುರಿ ಇತ್ತು, ಸಾಗಿತ್ತು ರಣಧೀರರ ದಂಡು. ಹಿಂದಿನ ಕಾಲದೊಳಗ ನಮ್ಮ ಹಿರಿಯರು ಏನ್ ಮಾಡ್ತಿದ್ರು, ಮುಂದೊಂದು ಗುರಿ ಇಟ್ಕೊಂತಿದ್ರು, ಹಿಂದೊಬ್ಬನು ಗುರುವನ್ನ ಇಟ್ಕೊಂತಿದ್ರು, ಸಾಗಿತ್ತು ರಣಧೀರರ ದಂಡು. ಆದರೆ ಇವತ್ತು ಮುಂದೆ ಗುರಿ ಇಲ್ಲ, ಮುಂದೆ ಗುರು ಇಲ್ಲ, ಸಾಗಿದೆ ರಣಹೇಡಿಗಳ ದಂಡು, ರಣಹೇಡಿಗಳ ದಂಡು ಅಂತ ಬರಿತಾ ಬರಿತಾ ಹೋಗ್ತಾರೆ. ಜೀವನದೊಳಗೆ ಏನು ಗುರಿನೇ ಇಲ್ಲ, ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇಲ್ಲ, ಏನು ಸಾಧನೆ ಮಾಡೋದಕ್ಕಾಗತ್ತೆ? ಏನು ಮಾಡೋದಕ್ಕಾಗುತ್ತೆ? ಹೌದಲ್ರಿ? ಅದಕ್ಕೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಉದ್ಧಾರಕ್ಕಾಗಿ 3 ರೂಪಗಳನ್ನು ಧರಿಸಿದ ಅಂತ. ಗುರು, ಲಿಂಗ, ಜಂಗಮ ಅನ್ನುವಂತ 3 ರೂಪಗಳನ್ನ, ಭಕ್ತರ ಉದ್ಧಾರವನ್ನ ಮಾಡೋದಕ್ಕಾಗಿ 3 ರೂಪಗಳನ್ನ, ಒಬ್ಬನೇ ಆಗಿರುವಂತಹ ಭಗವಂತ 3 ರೂಪಗಳನ್ನು ಧರಿಸಿದ ಅನ್ನುವಂತ ಮಾತನ್ನ ಸಿದ್ಧಾಂತ ಶಿಖಾಮಣಿಯಲ್ಲಿ ಬರಿತಾ ಹೋಗ್ತಾರೆ. ನಿಮ್ಮ ಮನೆಯೊಳಗೆ ಜಗಲಿ ಅದಾವಿಲ್ರಿ? ಅವ ಜಗಲಿನಾಗ ದೇವರ ಅದಾವಿಲ್ಲ? ಇಲ್ಲ ಇಲ್ಲ. ಯಾರು ಪೂಜೆ ಮಾಡ್ತೀರಿ? ನೀವು ಮಾಡ್ತೀರಿ? ಜಗೋಲಿ ಅದನ್ನ ಯಾಕೆ ಮಾಡಿದ್ದಾರೆ ನಮ್ಮ ಹಿರಿಯರು? ಹಿಂದಕ್ಕೆಲ್ಲ ಋಷಿಗಳು, ಅನೇಕ ಮಹಾತ್ಮರು ಇರ್ತಾ ಇದ್ರು. ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆಗ್ತಾ 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 ಎಲ್ಲ ಆಶ್ರಮಗಳು ನಶಿಸಿ ಹೋದು. ನಿರಂತರವಾಗಿ ನಮ್ಮ ಮನೆಯಲ್ಲಿಯೂ ಸಹಿತ ಧಾರ್ಮಿಕ ವಾತಾವರಣ ಉಳಿಲಿ, ಧಾರ್ಮಿಕವಾದಂತ ಒಂದು ಭಾವನೆ ಉಳಿದುಕೊಂಡು ಹೋಗಲಿ ಅಂತ ತಿಳ್ಕೊಂಡು ಏನ್ ಮಾಡಿದ್ರು, ಜಗೋಲಿ ಅಂತ ನಿರ್ಮಾಣ ಮಾಡಿದ್ರು. ಜ ಅಂದ್ರ ಜಂಗಮ, ಗು ಅಂದ್ರ ಗುರು. ನೀವು ಬಹಳ ಭಕ್ತಿಯಿಂದ ಹುಡುಗರಿಗೆ ನಮ್ದೆಲ್ಲ ಮುಗಿದೈತಿ, ಪೂಜೆ ಮಾಡ, ನಿಂದ ಪಾಳೆ ಐತಿ ಅಂತ ಅಂತಿರಲ್ಲ, ಹೌದಲ್ಲ? ನಾವು ಮತ್ತೆ ಬಹಳ ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಮತ್ತೆ ನಾವು ಅವ್ರಿವ್ರು ಹೇಳೋದಕ್ಕಿಂತ ಮುಂಚೆ ಮಗ್ಗಲ ಮನೆಯವ್ರ ಕಂಪೌಂಡ್ ಜಿಗದ, ಅಲ್ಲಿ ಎರಳಿರುವಂತಹ 5 ಗಂಟೆಗೆ ಹೋಗಿ ಜಿಗದ ಅಲ್ಲಿ ಮಗ್ಗಿರ್ತಾವ, ಇನ್ನು ಅಲ್ಲಿ ಎತ್ಕೊಂಡು ಹೂವಿನ ದೇವರಿಗೆ ನಾವು ಹೂಪತ್ರಿ ಏರಿಸ್ತೀವಿ. ಎದ್ದ ಮೇಲೆ ಅವ್ರು ಹೂಪತ್ರಿ ಏರಿಸ್ತಾರ. ನಿನ್ನೆ ಸಾಯಂಕಾಲ ಇದ್ದು ಎಷ್ಟೊಕ್ಕ ನೋವಿದ್ದು ಇದ್ರೆ ಹೆಣ ಎತ್ತಿ ರಾತ್ರಿ ಬೆಳಗಿನ ಜನ ಯಾವ ಬುದ್ಧಿ ತಗೊಂಡು ಹೋಗಿ ಅಂತ ತಿಳ್ಕೊಂಡು ನಾವು ದೇವರಿಗೆ ಹೂಪತ್ರಿ ಏರಿಸ್ತೀವಿ, ಅವ್ರು ನಮ್ಗೆ ಹೂಪತ್ರಿ ಏರಿಸ್ತಾರೆ. ಇಷ್ಟೇ, ಹೌದಲ್ಲ? ನಮ್ಮ ಭಕ್ತಿನೂ ಬಹಳ ದೊಡ್ಡ ಮತ. ಅದಕ್ಕಾಗಿ ಬರೆದರವರು, ಕಂಡುದ ಹಿಡಿಯಲಲ್ಲದೆ ಕಾಣದುದ ನಡೆಸಿ ಹಿಡಿದೆನೆಂದಡಿ ಸಿಕ್ಕದೆಂಬ ಬಳಲಿಕೆಯ ನೋಡ, ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಅಂತ. ನಾವು ಕಾಣದೇ ಇರುವಂತ ಭಗವಂತ ಹುಡುಕಾಡ್ಕೊಂಡು ಹೋದ್ವಿ ಅಂತಂದ್ರೆ ಸಿಗೋದಿಲ್ಲ. ಕಣ್ಣಿಗೆ ಕಾಣುವಂತಹ ತಂದೆ ತಾಯಿಯ ಪಾದಗಳನ್ನ, ಕಣ್ಣಿಗೆ ಕಾಣುವಂತ ಗುರುವಿನ ಪಾದಗಳನ್ನ ಹಿಡಿದುಕೊಂಡ್ವಿ ಅಂತಂದ್ರೆ ಮುಗಿತು. ಕಾಣದೇ ಇರುವಂತ ಭಗವನ ಪಾದಗಳು ಸಿಕ್ಕೇ ಸಿಗ್ತಾವ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ನೀವೆಲ್ಲ ಮಠ ಮಂದಿರಕ್ಕೆ ಹೋಗಿ ನಮಸ್ಕಾರ ಮಾಡ್ತೀರಿ, ಎಲ್ಲಿ ನಮಸ್ಕಾರ ಮಾಡ್ತೀರಿ? ನಮಸ್ಕಾರ ಮಾಡ್ತಿರಿಲ್ಲ? ಯಾರಿಗೆ ನಮಸ್ಕಾರ ಮಾಡ್ತೀರಿ? ಗುರುಗಳಿಗೆ ಹಣಿಗೆ ಮಾಡ್ತೀರ? ಎಲ್ಲಿ ಮಾಡ್ತೀರ? ಪಾದಕ್ಕೆ ಮಾಡ್ತೀರಲ್ಲ? ನೋಡ್ರಿ, ಅಲ್ಲೇ ಇರೋದು ಗುರುವಿನ ಪಾದಕ್ಕೆ ಅಷ್ಟು ಶಕ್ತಿ ಐತಿ. ಏನು ನಿರಂತರವಾಗಿ ಜಪ, ತಪ, ಪೂಜೆ, ಪುನಸ್ಕಾರ, ಅನುಷ್ಠಾನಾದಿಗಳನ್ನೆಲ್ಲವನ್ನ ಮಾಡಿರ್ತಾನ ಗುರು, ಎಲ್ಲವೂ ಸಹಿತ ಅವನ ಪಾದಗಳಲ್ಲಿ, ಆ ಶಕ್ತಿ ಪಾದಗಳಲ್ಲಿ ಸಂಚಯ ಆಗಿರ್ತೈತಿ ಅಂತ. ನಾವು ಹಣೆ ಹಚ್ಚಿ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿದಾಗ ನಮ್ಮ ಕೆಟ್ಟ ದುರ್ಲಿಖಿತ ಅಂತ ಏನಿರ್ತೈತಿ, ಹಣೆ ಬರಹ ಅಂತ ಏನಿರ್ತೈತಿ ಕೆಟ್ಟದ್ದು, ಅದೆಲ್ಲವೂ ಅವನ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದಾಗ ಆ ಎಲ್ಲ ಪಾಪ ನಾಶವಾಗಿ ನಮ್ಗೆ ಪುಣ್ಯ ಜನ್ಮ ಪ್ರಾಪ್ತಿ ಆಗುತ್ತೆ ಅನ್ನುವಂತ ಮಾತನ್ನ ಬರಿತಾ 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 ಹೋಗ್ತಾನೆ. ಅದಕ್ಕಾಗಿ ನಾವು ಗುರುವಿನ ಪಾದಗಳಿಗೆ ನಮಸ್ಕಾರ ಮಾಡುವಂತಹ ಪದ್ಧತಿಯನ್ನ ನಮ್ಮ ಹಿರಿಯರು ಹಾಕೊಂತ ಬಂದರು. ಹಿಂದಿನ ಕಾಲದೊಳಗ ನೀವೆಲ್ಲ ತಾಯಂದ್ರ ಹೋಗಿ ಗುರುಗಳಿಗೆ ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡ್ತಿದ್ರು. ಅವ್ರು ಏನಂತ, ಇಷ್ಟು ದೊಡ್ಡ ಕುಂಕುಮ ಹಚ್ಕೊಂತಿದ್ರು. ಅದಕ್ಕಂತವ್ರಿಗೆ ಏನಂತ ಆಶೀರ್ವಾದ ಮಾಡ್ತಿದ್ರು ಗುರುಗಳು? ಅಖಂಡ ಕುಂಕುಮ ಸೌಭಾಗ್ಯವತಿ ಭವ, ಅಂದ್ರೆ ನಿನ್ನ ಗಂಡನ ಆಯುಷ್ಯ ಜಾಸ್ತಿ ಆಗ್ಲಿ, 106 ಕಾಲದ ವರ್ಷಗೆ ನಿನ್ನ ಗಂಡನ ಜೊತೆ ಆನಂದವಾಗಿ ಬದುಕು, ನಿನ್ನ ಮಾಂಗಲ್ಯ ಗಟ್ಟಿಯಾಗಿ ಉಳ್ಳಿ ಅಂತ ಆಶೀರ್ವಾದ ಮಾಡ್ತಿದ್ರು. ಇವತ್ತು ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡಿದ್ರು. ಅವ್ರು ಏನ್ ಆಶೀರ್ವಾದ ಮಾಡ್ತಾರ್ರಿ? ಡಿಸೈನ್ ಟಿಕ್ಲಿ ಸೌಭಾಗ್ಯವತಿ ಭವ ಅಂತ. ಯಾಕಂದ್ರ ಈಗ ಹಣೆ ಮೇಲೆ ಕುಂಕುಮನ ಕಾಣವಲ್ದು, ಅದು ಹಚ್ಕೊಳ್ಳೇ ಬೇಡ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟವ ಇವಾಗ, ಹೌದಲ್ಲ? ಅವರು ಎಷ್ಟು ಅದ್ಭುತ ನೋಡ್ರಿ. ಗುರುಗಳು, ನಮ್ಮ ಹಿರಿಯರು ಮಾಡಿರುವಂತ ಸಂಪ್ರದಾಯಗಳು ಎಷ್ಟು ಅದ್ಭುತ ಅದಾವ.
ಅಖಂಡ ಕುಂಕುಮ ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಮಾಡೋ ಕಾಲ ಹೋಗಿ ಡಿಸೈನ್ ಮುಂದಿನ ಗೊತ್ತಾಗೈತೆ ನಮಗೆ ಟಿಕಳಿ ಸೌಭಾಗ್ಯವತಿ ಭವ ಅನ್ನುವ ಕಾಲ ಬಂದೈತೆ. ಏನು ಮಾಡೋದಕ್ಕಾಗೋದು? ಅದಕ್ಕಾಗಿ ಗುರುವನ್ನ ಅಪ್ಪಿಕೊಳ್ಳಬೇಕು, ಗುರುವಿನ ಪಾದವನ್ನು ಗಟ್ಟಿಯಾಗಿ ಹಿಡಿಕೊಳ್ಳಬೇಕು ಅಂತ. ನಮಗಿವತ್ತ ಒಟ್ಟ ನಂಬಿಕೆನೇ ಇಲ್ಲ, ಯಾರ ಮೇಲೂ ನಂಬಿಕೆ ಇಲ್ಲ. ನಂಬಿಕೆನೇ ಬಹಳ ಮುಖ್ಯ ಅಂತ. ನಂಬು ನಂಬೆಲೆ ಮನವೇ ಹಂಬಲಿಸದಿರು ಬರಿದೆ ನಂಬಿಕೆ ಕಾರಣವು ಸಾಂಬನೊಲಿಸುವುದಕ್ಕೆ ಅಂತ ಬರೀತಾರೆ. ನಂಬಿಕೆ ಇಲ್ಲಾರ್ದೆ ಏನ್ ಮಾಡಿದ್ರೆ ಸಹಿತ ಎಲ್ಲ ಹೊಳೆ ಮುಂಚೆ. ನಂಬಿಕೆ ಇಲ್ಲಾರ್ದೆ ಏನ್ ಮಾಡಿದೇನೈತಿ? ಹೌದಲ್ಲ? ನಂಬಬೇಕು. ಇದ್ರ ಒಳಗೆ ಒಂದು ಚಿಪ್ ಅಂತ ಐತಿ, ಎಲ್ಲರಿಗೂ ಗೊತ್ತೈತಲ್ಲ? ಮೊದಲು ನಿಮ್ಮ ಕಡೆ ಮೊಬೈಲ್ ಆದ್ರೆ ಅದನ್ನ ಹೇಳಿ ನಾನು ಇಸ್ಕೊಂಡು ಹೋಗೋದಿಲ್ಲ ನಿಮ್ಮ ಮೊಬೈಲ್ ಎಲ್ಲ. ಎಲ್ಲರ ಕಡೆ ಫೋನ್ ಅದಾವಿಲ್ಲ? ಈ ಊರಾಗ ಫೋನ್ ಅದಾವಿಲ್ಲ? ಊರಾಗ ಅದಾವನ್ರಿ? ಇದ್ರೊಳಗೆ ಒಂದು ಚಿಪ್ ಅಂತ ಇರ್ತೈತಿ, ಐತಿ. ನೋಡಿರಲ್ಲ ಎಲ್ಲರೂ? ನೋಡಿರಲ್ರಮ್ಮ? ಆ ಚಿಪ್ ತಾಮ್ರದ ತಗಡದ. ಏನ್ರಿ? ತಾಮ್ರದ ತಗಡು. ಇದರಲ್ಲಿ ಹಾಕಿರುವಂತ ತಾಮ್ರದ ತಗಡದ ಮೇಲೆ ನಮ್ಗೆ ನಂಬಿಕೆ ಐತಿ, ಗುರುಗಳು ಬರೆದು ಕೊಡುವಂತ ತಾಮ್ರದ ತಗಡದ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಇದ್ರೊಳಗೆ ಐತೆ ನಮ್ಮ ತಾಮ್ರದ ತಗಡನೇ, ಬೇರೆ ಏನಲ್ಲ. ಇದನ್ನ ಹಾಕಿದ್ರೆ ನಮಗ ನೆಟ್ ಬರುತ್ತಾ, ಏನೇನ್ ಬರ್ತಾವ ಎಲ್ಲ ಏನ್ ಬೇಕೆಲ್ಲ ಬರುತ್ತ. ಹೌದಲ್ರಿ? ಇದ್ರ ಮೇಲೆ ನಮಗೆ ನಂಬಿಕೆ ಐತಿ. ಅನ್ಲಿಮಿಟೆಡ್ ಟಾಕ್ ಟೈಮ್ ಏನ್ ಬೇಕಾದಲ್ಲ ನಂಬಿಕೆ ಐತಿ. ಆದ್ರೆ ಅದೇ ಗುರುಗಳು ಬರೆದು ಕೊಡುವಂತ ತಾಯಿತ ತಗಡದ ಮೇಲೆ ನಂಬಿಕೆ ಐತಿ. ಏನ್ ಮಾಡಿದ್ರಿ? ಮತ್ತೆ ಎಲ್ಲಾರು ಗುರುಗಳು ಒಂದೊಳ್ಳೆ ಆಶೀರ್ವಾದ ಹೇಳ್ತಾರ. ಏನಂತ? ಲಿಂಗ ಕಟ್ಕೊಳ್ರಿ, ರುದ್ರಾಕ್ಷಿ ಕಟ್ಕೊಳ್ರಿ, ಅದನ್ನ ಕಟ್ಕೊಳ್ರಿ, ಇದನ್ನ ಕಟ್ಕೊಳ್ರಿ ಅಂತ. ಅದಕ್ ಬಾಳ ಮಂದಿ ಏನಂತಾರ? ಅದರ ಚುಚ್ಚುತ್ತವ್ರಿ, ಲಿಂಗ ರುದ್ರಾಕ್ಷಿ ಚುಚ್ಚುತ್ತವ್ರಿ ಅಂತ ಹೇಳ್ತಾರೆ. ಕೇಳಿರ ಇಂಥವ್ರನ್ನ? ಅದೇ ಒಂದು KG ಗಟ್ಲೆ ಬೆಳ್ಳಿ ಬಂಗಾರ ಹಾಕೊಂಡಿರ್ತಾರ, ಅವು ಏನೋ ಚುಚ್ಚೋದಿಲ್ಲ. ಏನ್ರಿ? ಅವೆಲ್ಲ ಚುಚ್ಚೋದಿಲ್ಲ. ಅವೇನ್ ಚುಚ್ತಾವ್ರಿ? ಅವು ಚುಚ್ಚೋದಿಲ್ಲ ಮಗ. ಆದ್ರೆ ಗುರುಗಳು ಕೊಟ್ಟಿರುವಂತ ಲಿಂಗು ರುದ್ರಾಕ್ಷಿ ಬಂದಿಟ್ಟು ಕಟ್ಕೊಳ್ರಿ, ಹಾಕೊಳ್ರಿ ಅಂದ್ರ ಅದರ ಚುಚ್ಚುತ್ತವ್ರಿ. ಏನ್ ಮಾಡ್ಬೇಕ್ರಿ? ಮತ್ತೆ ಎಲ್ಲೇ ಇಟ್ಟಿರುವಂತ ಲಿಂಗವನ್ನು ಹಂಗ ಕಟ್ಕೊಳ್ಳೋದಲ್ಲ. ಅದನ್ನ ಗುರುವಿನ ಮುಖಾಂತರ ತೆಗೆದುಕೊಂಡಾಗ ಮಾತ್ರ ಅದಕ್ಕೆ ಒಂದು ಶಕ್ತಿ ಬರುತ್ತೆ. ಈಗ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಬಹುಶಃ ಇದೆಲ್ಲ ತಾಯಂದ್ರೆ ಸೇರಿರಿ. ಇಲ್ಲಿ ನಿಮ್ಮ ಸುತ್ತಲೂ ಹಳ್ಳಿ ದೊಡ್ಡ ಊರು ಯಾವುದು? ನೀವು ಸಂತಿಗೆ ಅಂತ ಇಲ್ಲಿ ಅಲ್ಲಿ ಹೋಗ್ತೀರ? ಹೊಳಗುಂದಿ. ಹೊಳಗುಂದಿಗೆ ಹೋಗಿರಿ ಅಂತ ಇಟ್ಕೊಳ್ರಿ. ಅಲ್ಲಿ ಬಂಗಾರ ಅಂಗಡಿ ಅದಾವಿಲ್ಲ? ಅದಾವ? ಬಂಗಾರ ಅಂಗಡಿಗೆ ಹೋಗಿರ ಅಂತ ಇಟ್ಕೊಳ್ರಿ. ಅಲ್ಲಿ ಮಸ್ತ್ ಡಿಸೈನ್ ಇರುವಂತ ಒಂದು ಮಾಂಗಲ್ಯ ಸರ, ತಾಳಿ ಮಸ್ತ್ ಡಿಸೈನ್ ಇರುವಂತ ಮಂಗಲ ಸೂತ್ರ ಏನಂತೀರಿ ನೀವು? ತಾಳಿ ಮಸ್ತ್ ಡಿಸೈನ್ ಮಾಡಿ ಒಂದು ಹೊಸ ತಾಳಿ ಹಾಕ್ಯಾರ. ಬಹಳ ಚಂದ ಐತಿ ಅಂತ ತೊಗೊಂಡ್ ಕಟ್ಕೊಂಡ್ರ ಏನಂತಾರ ನೋಡಿದವರೆಲ್ಲ? ತಲೆ ಕೆಟ್ಟೈತಿ ಅದಕ್ಕ ಅಂತಾರ. ಅದೇ ಮಾಂಗಲ್ಯ ಸರವನ್ನ, ಅದೇ ತಾಳಿಯನ್ನ ಒಬ್ಬ ಪುರುಷನಿಂದ ದೈವದ ಸಮ್ಮುಖದಲ್ಲಿ, ನೂರಾರು ಜನ ಹಿರಿಯರ ಸಮ್ಮುಖದಲ್ಲಿ ಒಬ್ಬ ಪುರುಷನಿಂದ ಕಟ್ಟಿಸಿಕೊಂಡಾಗ ಮಾತ್ರ ಯಾವ ರೀತಿಯಾಗಿ ಅದಕ್ಕೆ ಬೆಲೆ ಬರುತ್ತೋ ಅದೇ ರೀತಿಯಾಗಿ ಲಿಂಗವನ್ನು ಸಹಿತ ಸುಮ್ಮನೆ ಎಲೆದು ಕಟ್ಕೊಳ್ಳೋದಲ್ಲ, ಗುರುವಿನಿಂದ ಸಂಸ್ಕಾರಗೊಳಿಸಿ ಅದನ್ನ ಪೂಜಾದಿಗಳನ್ನ ಮಾಡಿಕೊಂಡಾಗ ಮಾತ್ರ ಅದಕ್ಕೆ ಬೆಲೆ ಬರಲು ಸಾಧ್ಯ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಅರ್ಥ ಆಗುತ್ತಾರೆ? ಬಹಳ ಚಂದ ಐತಿ ಡಿಸೈನ್ ಅಂತ ತಿಳ್ಕೊಂಡು ತೊಗೊಂಡು ಕಟ್ಕೊಂಡ್ರೆ ಊರಾಗಿನವ್ರು ಕಲ್ಲು ಹೋಗಿದ್ದಾರೆ ಮಾತ್ರ. ಹೌದಲ್ರಿ? ಅದನ್ನ ದೈವ ಸಮ್ಮುಖದಲ್ಲಿ, ಗುರು ಹಿರಿಯರ ಸಮ್ಮುಖದಲ್ಲಿ, ತಂದೆ ತಾಯಿಗಳ ಸಮ್ಮುಖದಲ್ಲಿ ಒಬ್ಬ ಪುರುಷನಿಂದ ಕಟ್ಟಿಕೊಂಡಾಗ ಮಾತ್ರ ಬೆಲೆ. ಹೌದಲ್ರಿ? ಅದೇ ರೀತಿ ಲಿಂಗವನ್ನು ಸಹಿತ ಒಬ್ಬ ಗುರುಗಳಿಂದ ಅದಕ್ಕೆ ಪೂಜೆ ಪುನಸ್ಕಾರಾದಿಗಳನ್ನೆಲ್ಲ ಮಾಡಿ ಅದಕ್ಕೆ ಅಭಿಷೇಕಾದಿಗಳನ್ನ ಮಾಡಿದಾಗ ಮಾತ್ರ ಅದಕ್ಕೆ ಬೆಲೆ ಬರಲು ಸಾಧ್ಯ ಅಂತ. ಅದಕ್ಕೇನು ಬರೆದ್ರು? ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಅಂತ. ಈಗ ನೀವು ಸಹಿತ ದೇವಸ್ಥಾನಗಳಲ್ಲಿ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡ್ತೇವೆ. ಅದು ಮೊದಲು ಒಂದು ಕಲ್ಲು ಇರ್ತೈತಿ. ಅದಕ್ಕೆ ಗುರುಗಳು ಬಂದು ಎಲ್ಲ ಪದ್ಧತಿ ಪ್ರಕಾರ ಜಲಾದಿವಾಸ, ಧಾನ್ಯಾದಿವಾಸ, ಕ್ಷೀರ ಅಭಿಷೇಕ, ರುದ್ರಾಭಿಷೇಕ, ಮಹಾರುದ್ರ ಎಲ್ಲವನ್ನ ಮಾಡಿ ಕೊನೆಗೊಬ್ಬ ಗುರುಗಳಿಂದ ಏನ್ ಮಾಡ್ತಾರ? ಜೀವಕಳೆಯನ್ನು ತುಂಬಿಸ್ತಾರ. ಜೀವಕಳೆ ತುಂಬ್ತಾರ. ಅದಕ್ಕ ನಿರಂತರವಾಗಿ ಒಂದು ಸತ್ಯ ತಿಳ್ಕೊಳ್ರಿ, ಒಂದು ದೇವಸ್ಥಾನದ ಒಳಗೆ ಹೋದ್ರಿ ಅಂತಂದ್ರ ನಿಮಗ್ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಶಾಂತ ಅನಿಸ್ತಂದ್ರ ಅಲ್ಲಿ ಒಂದೇನೋ ಶಕ್ತಿ ಇದೆ ಅಂತ ತಿಳ್ಕೊಂಡ್ಬಿಡ್ಬೇಕು. ನಿಮಗೆ ಏನೂ ಅನಿಸ್ಲಿಲ್ಲ ಅಂತಂದ್ರೆ ಇಲ್ಲಿ ಏನೂ ಇಲ್ಲ ಅಂತ. ಅದಕ್ಕ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಇವತ್ತು ನಮಗ ಗುರುಗಳು ಅಂತಂದ್ರೆ ನಂಬಿಕೆನೇ ಉಳಿದಿಲ್ಲ. ಹೌದಲ್ರಿ?
ಅಷ್ಟಾವರಣಗಳು ಅಂತ ಕೊಟ್ರೆ ನಮ್ಗೆ ಎಷ್ಟು ಅದ್ಭುತ. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ, ಇವು ಅಷ್ಟಾವರಣಗಳು ಅಂತ. 3 ಪೂಜ್ಯ ವಸ್ತುಗಳು ಯಾವುವು? ಗುರು, ಲಿಂಗ, ಜಂಗಮ ಪೂಜ್ಯ ವಸ್ತುಗಳು ಅಂದ್ರೆ ನಾವೆಲ್ಲ ಪೂಜೆ ಮಾಡ್ತೀವಲ್ಲ, ಇವು ಪೂಜ್ಯ ವಸ್ತುಗಳು ಅಂತ. ಇನ್ನು 3 ಪೂಜಕ ವಸ್ತುಗಳು ಅಂತ. ವಿಭೂತಿ, ರುದ್ರಾಕ್ಷಿ, ಮಂತ್ರ, ಈ ವಸ್ತುಗಳನ್ನ ತೆಗೆದುಕೊಂಡು ಗುರು, ಲಿಂಗ, ಜಂಗಮ ನಾವೇನ್ ಮಾಡ್ತೀವಿ? ಪೂಜೆ ಮಾಡ್ತೀವಲ್ಲ, ಇವು ಪೂಜಕ ವಸ್ತುಗಳು ಅಂತ. ಅವರನ್ನ ಪೂಜಿಸಿದಾಗ ನಮಗೆ ದೊರಕುವಂತಹ ಫಲಗಳೇನದವಲ್ಲ, ಪಾದೋದಕ, ಪ್ರಸಾದ, ಇವು ಫಲಗಳು ಅಂತ. ಇವುಗಳ ಮೇಲೆ ನಂಬಿಕೆ ಇದ್ದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಅಂತ. ಯಾವನೋ ಒಬ್ಬವ ಈ ಕಡೆ ಸ್ವಲ್ಪ ಈ ಕಡೆ ಇವತ್ತು ಯಾವ ರೀತಿ ಆಗೈತಿ ಅಂತ. ಒಬ್ರು ಗುರುಗಳ ಕಡೆ ಹೋದ. ಕಾಡಿಬೇಡಿ ಲಿಂಗು ಕಸ್ಕೊಂಡು ಬಂದ. ಇಸ್ಕೊಂಡು ಬರ್ಲಿಲ್ಲ, ಅರ್ಥ ಆಗುತ್ತಲ್ಲ, ಕಸ್ಕೊಂಡು ಬಂದ ಕಾಡಿಬೇಡಿ. ಅವರು ಗುರುಗಳಿಗೆ ಬಹಳ ಸಿಟ್ಟು ಬಂತು. ಏನ್ ಮಾಡ್ಬೇಕು? ಮಠದ ಭಕ್ತ ಸುಮ್ಮನೆ ಇದ್ರು. ಅವ ಒಟ್ಟ ನಿಷ್ಠೆನೇ ಇದ್ದಿದ್ದಿಲ್ಲ, ಸುಮ್ಮನ ತೋರಿಕೆಗಾಗಿ ಮಾಡೋದು. ಮನೆಯೊಳಗ ದಿನಾಲು ಏನ್ ಮಾಡ್ತಿದ್ದ? ಎಲ್ಲರೂ ನೋಡಿ ಅಂತ ತಿಳ್ಕೊಂಡು ದೊಡ್ಡ ಮನಿ, ಅದೇನಂತೀರಿ ನೀವು? ಅಂಗಳಂತೀರಿ? ಏನಂತೀರಿ? ಅಂಗಳದಾಗ ದೊಡ್ಡ ದ್ವಾರ ಬಾಗಿಲ ಏನಂತೀರಿ ನೀವು? ಮನೆ ಬಾಗಿಲ, ತಲೆಬಾಗಲನ್ನ ನೇರವಾಗಿ ಒಳಗ್ ಕುಂದಿರ್ತಿದ್ದ ಪೂಜಾಕ. ಅಂದ್ರೆ ಹೋಗೋರು ಬರೋರಿಗೆ ಎಲ್ಲರಿಗೂ ಕಾಣ್ಬೇಕು, ಪೂಜಾ ಕುಂತಾನ ಅಂತ. ಇವತ್ತು ನಮ್ದು ಹೆಂಗ್ ಪೂಜೆ ಆಗೈತೆ ಅಂತ ನೇರವಾಗಿ ಆ ಬಾಗಲ್ಗೆ ಬರೋರು ಅಲ್ಲಿ ಹೋಗೋರಿಗೆ ಎಲ್ಲರಿಗೂ ಕಾಣ್ಬೇಕು, ಹಂಗ ಪೂಜಾ ಕುಂದಿರ್ತಿದ್ದ. ಒಂದ್ ಸರಿ ಏನಾಗೈತಿ, ಮನೆಯೊಳಗೆ ನೀರ್ ಖಾಲಿ ಈಗ, ಪೂಜಾ ಕುಂತಾನೆ. ಅವಾಗ ನೀರ್ ತರಕ್ ಹೊರಟಿದ್ರು. ಯಾರೀ? ಹೋಮ್ ಮಿನಿಸ್ಟರ್. ನಿಮಗ್ ಕೇಳ್ಬೇಕಾಗೈತಿ. ಹೋಮ್ ಮಿನಿಸ್ಟರ್ ಅಂದ್ರೆ ಅರ್ಥ ಆಗುತ್ತಲ್ಲಪ್ಪ, ಹೆಂಡತಿ. ಸರ್ಕಾರ ಐತಿ. ನೀರ್ ತರೋದಕ್ಕಾಗಿ ಹೊರಟಿದ್ರು. ಅವಾಗ ಅಕ್ಕಿ ಹೇಳಿದ್ಲಂತ, ಏನಂತ ನೋಡ್ರಿ, ಒಲಿ ಮೇಲೆ ಹಾಲಿಟ್ಟಿನಿ. ಏನಿಟ್ಟಿನಿ? ಒಲಿ ಮೇಲೆ ಹಾಲಿಟ್ಟಿನಿ. ಉಕ್ಕು ಬಂದ್ರ ಬಾಯಿ ತೆಗಿರಿ. ಇಲ್ಲ, ಅಕ್ಕಿ ಹೇಳಿದ್ರು, ಉಕ್ಕು ಬಂದ್ರ ಬಾಯಿ ತೆಗಿರಿ, ಬೆಕ್ಕ ಬಂದ್ರ ಹೊಡಿರಿ. ಇಷ್ಟೇ ಹೋದ್ಲಕ್ಕಿ ನೀರ್ ತರಕ. ಏನ್ ಹೇಳ? ಉಕ್ಕು ಬಂದ್ರ ಬಾಯಿ ತೆಗಿರಿ, ಬೆಕ್ಕ ಬಂದ್ರ ಹೊಡಿರಿ. ಇವಾಗ ಕುತ್ಕೊಂಡ ಹಿಂಗ ಲಿಂಗು ಹಿಡ್ಕೊಂಡು ಜಪ ಮಾಡ್ಕೊಂತ ಈಕಿ ಹೋಗೋದ ತಡ ಅದು. ಮತ್ತ ಕುದಿಯ ಕುಂತು ಸ್ಮೆಲ್ ಬಂದ್ಬಿಡ್ತದ. ಎಲ್ಲಿಯವರು ಬೆಕ್ಕಿಗೆ ಬಂದೇ ಬಿಡ್ತದೆ ಬೆಕ್ಕ. ಅಷ್ಟಂದ್ರಾಗ ಇವ ಅಂದೇ ಅಂದ ಅದೇನು ಹೋಗ್ಲಿಲ್ಲ. ಅದು ಮೊದಲೇ ಚಲೋ ಹಾಲು ಕುದಿಯಾಕಿಟ್ಟಾರೆ ಚಂದ ಒಲಿ ಮ್ಯಾಗ. ಅದು ನೋಡಿದ ಎಷ್ಟು ಉಸುಸ್ ಅಂದ್ರೆ ಹೋಗ್ಲೇ ಇಲ್ಲ. ಅದು ಅವನ ಆ ಕಡೆ ನೋಡಿದ ಏನು ಗೊತ್ತಾಗ್ಲಿಲ್ಲ ಅವನಿಗೆ. ಅದು ಮತ್ತೆ ಹಂಗ ಸಮೀಪ ಆ ಡಬ್ಬಿ ಹಸಿರನ್ನ ಹರಿದ್ಬಿಡುತ್ತೆ. ಅದು ಬೆಕ್ಕ. ಅಕ್ಕಿ ಏನ್ ಹೇಳಿದ್ದು? ಉಕ್ಕು ಬಂದ್ರ ಬಾಯಿ ತೆಗಿ, ಬೆಕ್ಕ ಬಂದ್ರ ಪಡಿ. ಅವ ಎಷ್ಟೋ ಉಲ್ಸರ್ ಹೋಗ್ಲೇ ಇಲ್ಲ. ತಲೆ ಕೆಟ್ಟ ಆ ಕಡೆ ನೋಡಿ ಏನ್ ಮಾಡಿದ? ಏನ್ ತೊಗೊಂಡು ಲಿಂಗು ತೊಗೊಂಡು ಬೀಸ್ ಮಗತ ಹೋಗ್ಬಿಟ್ಟು ಎದಕ್ಕ ಬೆಕ್ಕಿ ಏನ್ ಮಾಡ್ಯಾನ? ಬೆಕ್ಕಿಗೆ ಬೀಸ್ ತೊಗೊಂಡು ಮಗತ ಹೋಗದಂತ. ಏನ ಲಿಂಗು ಕಬರೇ ಇಲ್ಲ ಅವನಿಗೆ. ಕೈಯೊಳಗಿರುವಂತ ಲಿಂಗು ದೇವರ ಮೇಲೆ ಕಬರೇ ಇಲ್ಲ. ಅಷ್ಟೊಂದು ಬೀಸ್ ಹೋಗದಂತ. ಅದು ಏನು ಹುಳ ತಿಳ್ಕೊಂಡು ಅದನ್ನ ಬ್ಯಾಗ್ ಓಡೋಗ್ಬಿಡ್ತದೆ. ಬರಬೇಕು ಏನ್ ಮಾಡಿದ್ದಾರು? ಮತ್ತೆ ಕರ್ರಕ್ಕಂತದ್ದು ಹುಳ ತಿಳ್ಕೊಂಡು ಏನ್ ಮಾಡಿದ್ ಬೆಕ್ಕ ಅಂತಿಕೊಂಡು ಓಡೋಯ್ತಂತ. ಅಟ್ಟಂದ್ರೆ ಉಕ್ಕ ಅವೇನು ಹಾಲು ಉಕ್ಕಿ ಚಲ ಕುಂತಿದ್ವು ಅಂತ. ಅಟ್ಟಂದ್ರೆ ಈಕಿ ಬಂದೇ ಬಿಟ್ರು. ಯಾರು? ನೀರ್ ತರಕ್ ಹೋಗಿದ್ದ ಅಕ್ಕಿ ನೋಡಿ, ಏನಿನ ಹೆಣ ಎತ್ತಿ ಬಾಯಿ ತೆಗಿ ಅಂತ ಹೇಳಿದ. ತೆಗದೇ ಇಲ್ಲ ಅಂತ ಮಾಡ್ಕೊಂಡು ಕುತ್ಕೊಂಡ. ಆ ಬೆಕ್ಕ ಲಿಂಗುರ್ತಿ ಓಡೇ ಬಿಟ್ಟೈತಲ್ಲ, ಅದು ನೋಡ್ಕೊಂಡು ಗಾಬರಿ ಕುಂತ ನೀವ. ಅಕ್ಕಿ ಬಂದು ನೀನ್ ಹೆಣ ಎತ್ತಿ ನೋಡಲ್ಲಿ ಹಾಲು ಚಲ ಕುಂತ ಅಂತಿಕೊಂಡು ಬೈದಂತ. ಇವತ್ತು ನಮ್ಮ ನಿಷ್ಠೆ ಹಿಂಗಾಗಿದೆ. ಅಕ್ಕಿ ಹೇಳಿದ್ದು ಡಬರಿ ಬಾಯಿ ತೆಗಿ ಅಂತ. ಉಕ್ಕು ಬಂದ್ರ ಪಾತ್ರೆ ಡಬರಿ ಬಾಯಿ ತೆಗಿ ಅಂತ ಅಕ್ಕಿ ಇವ ಏನ್ ತಿಳ್ಕೊಂಡಾನ? ತನ್ನ ಬಾಯಿ ತಕೊಂಡು ಕುತ್ಕೊಂಡ. ಅನೇನು ಬಡ್ಕೋಬೇಕಾಗೈತೆ. ಉಕ್ಕು ಬಂದ್ರ ಬಾಯಿ ತೆಗಿ, ಬೆಕ್ಕ ಬಂದ್ರ ಹೊಡಿ ಅಂತ. ನಮ್ಮ ಪೂಜೆ ಹಿಂಗಾಗೈತೆ. ಒಮ್ಮೆ ಲಿಂಗು ನೋಡೋದು, ಒಮ್ಮೆ ಬೆಕ್ಕ ನೋಡೋದು, ಒಮ್ಮೆ ಲಿಂಗು ನೋಡೋದು, ಒಮ್ಮೆ ಬೆಕ್ಕ ನೋಡೋದು, ಒಮ್ಮೆ ಲಿಂಗು ನೋಡೋದು, ಒಮ್ಮೆ ಬೆಕ್ಕ ನೋಡೋದು ಮಾಡಿ ತಲೆ ಕೆಟ್ಟ ಲಿಂಗು ಹೋಗ್ಬಿಟ್ಟಿದ್. ನಾವು ಅನೇನು ಬಡ್ಕೋಬೇಕಾಗೈತೆ. ಹೆಂಗ್ ಪೂಜೆ ಮಾಡಿದ್ರಿ ಎಂದ ಭಗವಂತ ಕಲಿತಾನೆ. ಅದಕ್ಕ ನಾವು ಅರ್ಥ ಮಾಡ್ಕೊಳ್ಬೇಕು.
ಗುರುಗಳಿಗೆ ಸಮರ್ಪಣೆಯನ್ನು ಭಾವನೆಯಿಂದ ಸೇವೆಯನ್ನು ಮಾಡಬೇಕು. ಯಾರೋ ಇಬ್ಬರು ದಂಪತಿಗಳಿಗೆ ಮದುವೆ ಆಗಿದ್ದಿಲ್ಲ, ಮದುವೆಯಾಗಿತ್ತು, ಮಕ್ಕಳಾಗಿದ್ದಿಲ್ಲ. ಮದುವೆಯಾಗಿ 12 ವರ್ಷ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. ಗುರುಗಳ ಹತ್ರ ಹೋಗೋದ್ರೊಳಗಾಗಿ ಗುರುಗಳ ಪೂಜೆ ಕೂತ್ಕೊಳ್ತಿದ್ರು. ದಿನಾಲು ಬೆಳಿಗ್ಗೆ 5-6 ಗಂಟೆಗೆ ಒಬ್ಬ ಮಠದ ಅಂಗಳೆಲ್ಲ ಕಸ ಹೊಡಿತಿದ್ದ. ಕಸ ಹೊಡೆದು ಎಲ್ಲ ನೀರು ಹೊಡೆದು ಎಲ್ಲ ರೆಡಿ ಮಾಡ್ತಿದ್ದ. ಗುರುಗಳ ಪೂಜೆ ಕೂತ್ಕೊಂಡಿದ್ರು. ಒಂದು ಬಾರಿ ಆ ಇಬ್ರು ದಂಪತಿಗಳು ಗುರುಗಳ ಹತ್ರ ಬಂದ್ರು. ಬರುವಾಗ ಆತನ ಕಸ ಹೊಡಿತಾ ಇದ್ದ. ಇವರು ಹಣ್ಣು, ಕಾಯಿ, ಕರ್ಪೂರ ಏನೆಲ್ಲವನ್ನ ತೆಗೆದುಕೊಂಡು, ನೀವು ಗುರುಗಳ ಹತ್ರ ಹೋಗ್ತಿರಲ್ಲ, ಮಕ್ಕಳಿಂದ ಮನಿ ಚಂದ ಅಂತ ನಮ್ಮ ಮಾತು ಇತ್ತು. ಹೌದಲ್ರಿ? ಏನೇ ಆಗ್ಲಿ, ಅದು ಎಂತದರೆ ಇರ್ಲಿ, ಕರಗರೆ ಇರ್ಲಿ, ಬೆಳಗರೆ ಇರ್ಲಿ, ಅದ್ ಹೆಂಗ ಇದ್ರು ಒಟ್ಟು ಒಂದು ಮಗು ಇದ್ರ ತಾಯಿಗೆ ಆನಂದವೂ ಆನಂದ ಅಂತ, ಹೆತ್ತವಳಿಗೆ ಹೆಗ್ಗಣ ಮುದ್ದು ಅಂತ ಮಾತು ಕೇಳಿರಲ್ಲ? ಕೇಳಿರಲ್ಲ? ಹಾ, ಆ ಹಂಬಲದಿಂದ ಬಂದಿದ್ರು ಅವರು. ನನ್ನ ಎಲ್ಲ ಹಣ್ಣು, ಕಾಯಿ, ಬರ್ರಿ ಕುತ್ಕೊಳ್ರಿ, ಒಂದ್ 5 ನಿಮಿಷ ಗುರುಗಳು ಬರ್ತಾರ ಅಂತ ತಿಳ್ಕೊಂಡು ಹೇಳಿದ ಆತ. ಹುಲಿ ಬಂದೈತೆ ಈ ಕಡೆ ನಿಮ್ ಟ್ರ್ಯಾಕ್ ತಪ್ಪಾರ. ಮತ್ತ ಗುರುಗಳ ಹತ್ರ ಬಂದ್ರು ಅವರು ದಂಪತಿಗಳು. ಬರೋದ್ರೊಳಗಾಗಿ ಅವ ಶಿಷ್ಯ ಅಂದ, ಒಂದ್ 5 ನಿಮಿಷ ಕುತ್ಕೊಳ್ರಿ, ಬರ್ತಾರ ಗುರುಗಳು ಅಂತ ತಿಳ್ಕೊಂಡು ಕುಂದ್ರಿಸಿದ. ಅವ್ರ ಗುರುಗಳು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು 6-6:30 ಹೊರಗಡೆ ಬಂದು ಕುತ್ಕೊಂಡ್ರು ಒಂದ್ ಕಡೆ. ಅವರು ಭಕ್ತರು ಹಣ್ಣು ಕಾಯಿ ಇಟ್ಟು ಭಿನ್ನ ಮಾಡ್ಕೊಂಡ್ರು. ಯಪ್ಪ, ಮದುವೆಯಾಗಿ 12 ವರ್ಷ ಆಗೈತಿ, ಮಕ್ಕಳಾಗಿಲ್ಲ. ನಿನ್ನ ಆಶೀರ್ವಾದದಿಂದ ನಾವು ಮಕ್ಕಳ ಭಾಗ್ಯವನ್ನು ಬೇಡಿ ಬಂದಿವಿ. ಈ ಕಾಯಿನ ಆಶೀರ್ವಾದ ಮಾಡಿಕೊಡು, ಹಣ್ಣನ್ನ ಆಶೀರ್ವಾದ ಮಾಡಿಕೊಡ್ರಿ ಅಂತ ತಿಳ್ಕೊಂಡು ಗುರುಗಳಿಗೆ ಪಾದಕ್ಕೆ ಸಮರ್ಪಣೆಯನ್ನ ಮಾಡಿದ್ರು. ಗುರುಗಳು ಒಂದು 5 ನಿಮಿಷ ಅವರಿಬ್ಬರನ್ನ ಹೀಗೆ ನೋಡಿದ್ರು. ನೋಡಿ, ನಿಮ್ಮ ಮಕ್ಕಳಾಗೋದಿಲ್ಲ ಹೋಗ್ರಿ ಅಂತ ಹೇಳ್ಬಿಟ್ರು. ಯಾರಿಗೆ? ದಂಪತಿಗಳಿಗೆ ನಿಮ್ಮ ಮಕ್ಕಳಾಗೋದಿಲ್ಲ ಹೋಗ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಬಹಳ ನೋವನಿಸ್ಬಿಡ್ತು. ಹಡೆದ ತಾಯಿ ಇದು ಮಗುವನ್ನ ಹೆರಬೇಕನ್ನುವಂತ ಒಂದು ಹಂಬಲದಿಂದ ಬಂದಿರುವಂತಹ ಆ ತಾಯಿಗೆ ಬಹಳ ನೋವನಿಸ್ತು. ಸಹಿಸಿಕೊಳ್ಳೋಕ್ಕಾಗೋದಿಲ್ಲ. ಒಂದು ಕ್ಷಣದಲ್ಲಿಯೇ ಕಣ್ಣಂಚಿನಲ್ಲಿ ನೀರು ಬಂದ್ಬಿಟ್ಟು, ಕ್ಷಣಾರ್ಧದಲ್ಲಿ ಗುರುಗಳ ಹೀಗೆ ಅಂದ್ಬಿಟ್ರಲ್ಲ, ನಾವು ಗುರುಗಳ ಮೇಲೆ ಹಂಬಲ ಇಟ್ಕೊಂಡು ಬಂದ್ಬಿಟ್ಟಿದ್ದೀವಿ ಅಂತಿಕೊಂಡು ಇಷ್ಟು ಅನ್ಕೊಂತಾನೆ ಸುಮ್ಮನೆ ನಮಸ್ಕಾರ ಮಾಡಿ ಹೊರಗೆ ಹೋಗೋದ್ರೊಳಗಾಗಿ ಅದೇ ಸೇವಕ ಇನ್ನೂ ಅರ್ಧ ಕಸ ಹುಡುಕ್ತಾ ಇದ್ದ. ಆತ ನೋಡಿದ, ಅವ್ರನ್ನ ಮಾತಾಡಿಸಿದ. ಅಲ್ಲಮ್ಮ, ಬರ್ಬೇಕಾದಂತಹ ಸಂದರ್ಭದಲ್ಲಿ ನಗ್ನಗ್ತಾ ಬಂದಿದ್ರಿ, ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ನಿಮ್ ಕಣ್ಣೊಳಗೆ ನೀರು ಬಂದವಲ್ಲ ಯಾಕ ಅಂತ ಕೇಳಿದ. ಸ್ವಲ್ಪ ಲಕ್ಷ್ಯ ಕೊಡ್ರಿ, ಎಷ್ಟು ಸೂಕ್ಷ್ಮ ಐತಿ. ಬರುವಾಗ ನಗನಗ್ತಾ ಬಂದಿದ್ರಿ, ಆನಂದವಾಗಿ ಬಂದಿದ್ರಿ, ಹೋಗಬೇಕಾದಂತಹ ಸಂದರ್ಭದಲ್ಲಿ ನಿಮ್ಮ ಕಣ್ಣೊಳಗ ಕಣ್ಣೀರದಾವಲ್ಲ ಅಂತ ತಿಳ್ಕೊಂಡು, ಯಾಕ ಅಂತ ತಿಳ್ಕೊಂಡು ಆ ಶಿಷ್ಯ ಕೇಳಿದಾಗ ಅವ್ರಂದ್ರು, ನೋಡಪ್ಪ, ನಾವು ಗುರುಗಳು ಆಶೀರ್ವಾದ ಮಾಡ್ತಾರ, ಆಶೀರ್ವಾದದಿಂದ ನಮ್ಮ ಮನೆತನಕ್ಕೊಂದು ಮಗುವಾಗತ್ತ, ನಮಗೂ ಸಹಿತ ಒಂದಿಷ್ಟು ಪ್ರೀತಿ ಪ್ರೇಮ ಮಾಡುವಂಗ ನಮ್ಮ ಮನೆತನವನ್ನ ಬೆಳಗುವಂತಹ ಒಂದು ಕಂದ ಹುಟ್ಟತನ್ನುವಂತ ಹಂಬಲದಿಂದ ಬಂದಿದ್ದೀವಿ. ಆದ್ರ ಗುರುಗಳ ಹೀಗಂದ್ಬಿಟ್ರು, ಗುರುಗಳ ನಿಮ್ಮ ಮಾತಾಗೋದಿಲ್ಲ ಹೋಗ್ರಿ ಅಂತ ತಿಳ್ಕೊಂಡು ಹೇಳ್ಬಿಟ್ರು. ಬಹಳ ನೋವು ಅನಿಸ್ತು ಅಂತ ತಿಳ್ಕೊಂಡು ಕೇಳಿದೆ. ಆ ತಂದೆ ಏನು ದಂಪತಿಗಳು ಬಂದಿದ್ರು, ದಂಪತಿಗಳು ಆ ಶಿಷ್ಯನಿಗೆ ಹೇಳಿದಾಗ ಆ ಶಿಷ್ಯ ಅಂದ, ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಇನ್ನೊಂದು ವರ್ಷ ಗಂಡ ಮಗು ಹೊಡಿತೀರಿ, ಹೋಗ್ಬೇಡ್ರಿ ಅಂತ ಅವ ತಡೆ ಚಪ್ಪಲ್ ಹೊಡಿಬಿಡ್ರಿ. ಆಮೇಲೆ ನೋಡ್ರಿ ಕೊನೆಗೆ ಎಲ್ಲ ಮುಗಿದ ಮೇಲೆ ಅವ್ರಿಗೆ ಆಶ್ಚರ್ಯ ಆಯ್ತು. ಆದ್ರೂ ಏನೋ ಅಂದ ಬಿಡೋದಕ್ಕೆ ಹೋದ್ರು. ಅದು ಭಗವಂತನ ಆಶೀರ್ವಾದ. 1 ವರ್ಷ ಆಗೋದ್ರೊಳಗೆ ತಾಯಿ ಗರ್ಭಿಣಿ ಆದ್ಲು. ಗರ್ಭಿಣಿಯಾಗಿ ಕರೆಕ್ಟ್ 1 ವರ್ಷ ಆದ ನಂತರ ಅದ ಟೈಮಿಗೆ ಒಂದು ಗಂಡು ಮಗುವನ್ನ ಹೆತ್ತಲು. ಅವಾಗ ಅದ ಮಗುವನ್ನು ತೆಗೆದುಕೊಂಡು ನೇರವಾಗಿ ಅದ ಗುರುಗಳ ಹತ್ರ ಬಂದ್ರು. ಯಾರು? ಏನ್ ದಂಪತಿಗಳಿದ್ರಲ್ಲ, ಆ ಗುರುಗಳ ಹತ್ರನೇ ಬಂದ್ರು. ಬಂದು ಕೇಳಿದ್ರು ಅವರು, ಅಲ್ರಿ ಗುರುಗಳ, ನಿಮ್ಮ ಮಾತು ಸುಳ್ಳಾಯ್ತು, ನಿಮ್ಮ ಮಾತು ಸುಳ್ಳಾಯ್ತು, ನೀವು ಮಕ್ಕಳು ಆಗೋದಿಲ್ಲ ಅಂತ ಹೇಳಿದ್ರಿ, ಮಗು ಗಂಡು ಮಗು ಆಗೈತಿ, ನಿಮ್ಮ ಮಾತು ಸುಳ್ಳಾಯ್ತು, ಅಲ್ಲಿ ಹೊರಗೆ ಕಸ ಹೊಡಿಯುವಂತ ನಿಮ್ಮ ಶಿಷ್ಯನ ಮಾತು ಖರೆ ಆಯ್ತು, ಏನ್ರಿ ಇದು ಅಂತ ತಿಳ್ಕೊಂಡು ಕೇಳಿದಾಗ ಗುರುಗಳು ಒಂದು 10 ನಿಮಿಷ ವಿಚಾರ ಮಾಡಿ ಹೇಳಿದ್ರಂತ. ಹೀಗಾಯ್ತನೋ ಅಂತ ತಿಳ್ಕೊಂಡು ಅವಾಗ ಗುರುಗಳು ಹೇಳಿದ್ರಂತ. ವ್ಯತ್ಯಾಸ ಆಗಿದ್ದು ಎಲ್ಲಿ ಅಂತಂದ್ರ,
ನಾನು ಆತನಿಗೆ ದಿನಾಲು ಬರೀ ಕಸ ಹೊಡಿ ಅಂತ ಹೇಳಿದ್ದೆ. ಆತ ಏನ್ ಮಾಡಿಬಿಟ್ಟನ, ಕಸ ಹೊಡ್ಕೊಂತ ಸೇವೆ ಮಾಡ್ಕೊಂತ ನನ್ನ ಪೂಜೆ ಜಪ ತಪ ಎಲ್ಲಾ ಶಕ್ತಿಯನ್ನು ಸಹಿತ ಕಸ ಹೊಡ್ಕೊಂಡ್ಬಿಟ್ಟನ. ಅದಕ್ಕಾಗಿ ಅವ್ರ ಮಾತು ಕರಿಯಾಗ್ಯಾವ, ನನ್ನ ಮಾತು ಸುಳ್ಳಾಗ್ಯಾವ ಅಂತ ಗುರುಗಳು ಹೇಳಿದ್ರು. ಅದಕ್ಕಾಗಿ ಸೇವೆಯೊಳಗೆ ಬಹಳ ದೊಡ್ಡ ಶಕ್ತಿ ಐತೆಮ್ಮ. ಅದಕ್ಕಾಗಿ ಯಾರು ಎಷ್ಟು ನಡ್ಕೊಂತಾರ ಅಷ್ಟು ಪಡ್ಕೊಂತಾರ. ಅದಕ್ಕಾಗಿ ನಾವು ಭಗವಂತನ ಸನ್ನಿಧಾನಕ್ಕೆ ನಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ದೇವಸ್ಥಾನಗಳಿಗೆ ಹೋಗ್ತೀವಿ ಅಂದ್ರೆ ಭಕ್ತಿಯಿಂದ ನಾವು ನಮ್ಮ ಸಮರ್ಪಣಾ ಭಾವನ ಭಗವಂತನಿಗೆ ಸಲ್ಲಿಸುವಂತ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ನಮಗೆ ಫಲ ಸಿಗಲು ಸಾಧ್ಯ ಅನ್ನುವಂತ ಮಾತನ್ನು ಹೇಳ್ತಾ ಒಂದು ಪದ್ಯವನ್ನು ಕೇಳಿ ಮತ್ತೆ ಒಂದು 10 ನಿಮಿಷ ಪ್ರವಚನವನ್ನು ಮುಂದುವರಿಸುವುದು. ಮಾತಿನಲ್ಲಿ ನಯವಿರಬೇಕು, ಮುಖದಲ್ಲಿ ನಗೆಯಿರಬೇಕು, ಶಾಂತಿಯಿಂದ ವರ್ತಿಸಬೇಕು, ಗೃಹಿಣಿಯಾಗಿ ಬಾಳಬೇಕು, ಹಣೆಯಲ್ಲಿ ಕುಂಕುಮ ಹೆಣ್ಣಿಗರೆ ಭೂಷಣ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗರೆ ಭೂಷಣ. ತಿಳಿಯಾದೆ ಹೆಣ್ಣಿನ ಹಾಳಾಯ್ತು ಜೀವನ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗರೆ ಭೂಷಣ. ಬಂಗಾರ ಯಾತಕ್ಕೆ ಬೇಕು, ಮಾಂಗಲ್ಯ ಭಾಗ್ಯವೇ ಸಾಕು, ಬಂಗಾರ ಯಾತಕ್ಕೆ ಬೇಕು, ಮಾಂಗಲ್ಯ ಭಾಗ್ಯವೇ ಸಾಕು, ಹೋಗಲ್ಲಿ ಹೋಗುತ್ತಿಬೇಕು, ಬಳೆಯ ನುಡಿಸು ಜನ ಜನ, ಹೋಗಲ್ಲಿ ಹೋಗುತ್ತಿಬೇಕು, ಬಳೆಯ ನುಡಿಸು ಜನ ಜನ, ಬಳೆಯ ನುಡಿಸು ಜನ ಜನ, ಹಣೆಯಲ್ಲಿ ಕುಂಕುಮ ಹೆಣ್ಣಿಗರೆ ಭೂಷಣ. ತಿಳಿಯಾದೆ ಹೆಣ್ಣಿನ ಹಾಳಾಯ್ತು ಜೀವನ, ಹಾಳಾಯ್ತು ಜೀವನ. ಮಡಿಲಲ್ಲಿ ಮಗುವಿರಬೇಕು, ಸೊಗಸಾದ ಹೆಸರಿಡಬೇಕು, ಮಡಿಲಲ್ಲಿ ಮಗುವಿರಬೇಕು, ಸೊಗಸಾದ ಹೆಸರಿಡಬೇಕು, ಪತಿಯಾಗಿ ಪಾಲಿಸಬೇಕು, ಅದೇ ನಿನ್ನ ಜೀವನ, ಪತಿಯಾಗಿ ಪಾಲಿಸಬೇಕು, ಅದೇ ನಿನ್ನ ಜೀವನ, ಅದೇ ನಿನ್ನ ಜೀವನ. ಹಣೆಯಲ್ಲಿ ಕುಂಕುಮ ಹೆಣ್ಣಿಗರೆ ಭೂಷಣ. ಪತಿಯ ಸೇವೆ ನಿನಗಿರಬೇಕು, ಪತಿಯಾಜ್ಞೆ ಪಾಲಿಸಬೇಕು, ಪತಿಯ ಸೇವೆ ನಿನಗಿರಬೇಕು, ಪತಿಯಾಜ್ಞೆ ಪಾಲಿಸಬೇಕು, ಸತ್ಯ ಸವಿತ್ರಿಯಾಗಿರಬೇಕು, ಅದೇ ನಿನ್ನ ಜೀವನ, ಸತ್ಯ ಸವಿತ್ರಿಯಾಗಿರಬೇಕು, ಅದೇ ನಿನ್ನ ಜೀವನ, ಅದೇ
ತಿಳಿಯಾದೆ ನಿನ್ನ ಜೀವನ ಅಣಿಯಲ್ಲಿ ಕುಂಕುಮ ಹೆಣ್ಣಿಗರೆ ಭೂಷಣ ತಿಳಿಯಾದೆ ಹೆಣ್ಣಿನ ತಿಳಿಯಾದೆ ಹೆಣ್ಣಿನ ಆಳದ ಜೀವನ ಆಳದ ಜೀವನ ಮತಿನಲ್ಲಿ ನಯವಿರಬೇಕು ಮುಖದಲ್ಲಿ ನಗೆಯಿರಬೇಕು ಮತಿನಲ್ಲಿ ನಯವಿರಬೇಕು ಮುಖದಲ್ಲಿ ನಗೆಯಿರಬೇಕು ಶಾಂತಿಯಿಂದ ವರ್ತಿಸಬೇಕು ಗೃಹಿಣಿಯಾಗಿ ಬಾಳಬೇಕು ಶಾಂತಿಯಿಂದ ವರ್ತಿಸಬೇಕು ಗೃಹಿಣಿಯಾಗಿ ಬಾಳಬೇಕು ಗೃಹಿಣಿಯಾಗಿ ಬಾಳಬೇಕು ಹಣಿಯಲ್ಲಿ ಕುಂಕುಮ ಹೆಣ್ಣಿಗೆ ತಿಳಿಯಾದೆ ಹೆಣ್ಣಿನ ತಿಳಿಯಾದೆ ಹೆಣ್ಣಿನ ಆಳ ಜೀವನ ಆಳ ಜೀವನ ಅಡಿಯಲ್ಲಿ ಕುಂಕುಮ ಹೆಣ್ಣಿಗೆ ಭೂಷಣ ಅಡಿಯಲ್ಲಿ ಕುಂಕುಮ ಹೆಣ್ಣಿಗೆ ಭೂಷಣ ಹೆಣ್ಣಿಗೆ ಭೂಷಣ ಹೆಣ್ಣಿಗೆ ಭೂಷಣ ಅದಕ್ಕಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಎಲ್ಲರನ್ನ ಕಷ್ಟ ಬಂದಾಗ ಕಾಯುವಂತವರು ಗುರುಗಳಾಗ್ತಾರೆ ಹೊರತಾಗಿ ಎಲ್ಲರನ್ನ ಕಾಡುವಂತವರು ಗುರುಗಳಾಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಭಕ್ತರು ಕಷ್ಟ ಅಂತ ಬಂದಾಗ ನಂಬಿದವರು ಬಂದಾಗ ಕಾಯಬೇಕು ಗುರುವಾದಂಥವರು. ಸಾಂತ್ವನದ ನದಿಗಳನ್ನ ಹೇಳಬೇಕು, ಎರಡು ಒಳ್ಳೆಯ ಮಾತುಗಳನ್ನ ಹೇಳಬೇಕು ಹೊರತಾಗಿ ಅವರನ್ನ ಕಾಡಬಾರದು. ಅಂತವನು ನಿಜವಾದ ಗುರು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ. ಶ್ರೀ ಗುರು ಸಿಗುವುದು ಬಹು ದುರ್ಲಭ, ಶ್ರೀ ಗುರು ಸಿಗುವುದು ಬಹು ದುರ್ಲಭ, ಸಿಕ್ಕರೆ ನಿನಗದು ಬಹುಲಾಭ ಅಂತ. ಗುರು ಸಿಗುವುದು ಬಹಳ ದುರ್ಲಭ, ಸಿಕ್ಕರೆ ನಿನಗದು ಬಹುಲಾಭ ಅಂತ. ಅದಕ್ಕಾಗಿ ಗುರುಗಳ ನಿಜವಾದ ಗುರುಗಳನ್ನ ನಾವು ಕಂಡುಕೊಂಡಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಈಗ ಒಂದು ಇರುವೆ ನೋಡಿರಲ್ಲ, ಇರುವೆ ಬೆಂಗಳೂರಿಗೆ ಹೋಗ್ಬೇಕಾಗೈತಿ. ಎಷ್ಟು ದಿನ ಬೇಕು? ಬೆಂಗಳೂರಿಗೆ ಹೋಗ್ಬೇಕಾಗೈತಿ. ಎಷ್ಟು ದಿನ ಬೇಕು? ಅರ್ಧ ದಿನ. ಫ್ಲೈಟ್ ಹತ್ತಿ ಹೋಗ್ಬೇಕು. ಎಷ್ಟು ದಿನ ಬೇಕ್ರಿ? ಹೋಗಬಹುದು, ಅಲ್ಲಿ ಹೋಗೋದ್ರೊಳಗ ಜೀವನನು ಅಂತ್ಯ ಆದ್ರೂ ಆಗಬಹುದು. ಅದೇ ಬೆಂಗಳೂರು ಹೋಗುವಂತ ಒಬ್ಬ ಮನುಷ್ಯನ, ಒಬ್ಬ ಶ್ರೀಮಂತನ ಅಂಗಿ ಅಥವಾ ಪ್ಯಾಂಟ್ ಹಾಕಿ ಕುತ್ಕೊಂತಂದ್ರೆ ಒಂದ್ 2-3 ತಾಸು ಬೆಂಗಳೂರು ಕಾಣಬಹುದು, ಹೌದಲ್ಲ? ಅದೇ ರೀತಿ ಗುರು ಅನ್ನುವಂತ ಶ್ರೀಮಂತನ, ಯಾಕ ಚೇಂಜ್ ಆಯ್ತಪ್ಪ ಮೈಕ್ ಸ್ವಲ್ಪ, ಯಾಕ ಚೇಂಜ್ ಆಯ್ತು ಸ್ವಲ್ಪ. ಗುರು ಅನ್ನುವಂತಹ ಶ್ರೀಮಂತನ ನಾವು ಹಿಡ್ಕೊಂಡ್ವಿ ಅಂತಂದ್ರ ನಮ್ಮದು ಸ್ವಲ್ಪ ಸಮಯದೊಳಗಾಗಿ ಮುಕ್ತಿ ಅನ್ನುವಂತ ಬೆಂಗಳೂರಿಗೆ ತಲುಪಿಸುವಂತಹ ವ್ಯಕ್ತಿ ಅಂತಂದ್ರೆ ಅದು ಸದ್ಗುರು ಮಾತ್ರ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಅದಕ್ಕಾಗಿ ನಾವು ಹಾಗೆ ಮುಕ್ತಿ ಪಡಿತೀವಿ, ಹಾಗೆ ಜನ್ಮ ಸಾರ್ಥಕ ಮಾಡ್ಕೊಂತೀವಿ. ಗುರು ಇಲ್ಲಾರ್ದೆ ಅಂತಂದ್ರ ಅದು ಆದ್ರೂ ಆಗಬಹುದು, ಇಲ್ಲಂದ್ರ ಇರುವಿ ಜನ್ಮ ಅರ್ಧಕ್ಕೆ ಅಂತ್ಯ ಆದಂಗೆ ನಮ್ಮ ಜನ್ಮವು ಅಂತ್ಯ ಆದ್ರೂ ಆಗಬಹುದು. ಅದಕ್ಕಾಗಿ ಮುಕ್ತಿಯ ಕಡೆಗೆ ಕರೆದುಕೊಂಡು ಹೋಗುವಂತ ಗುರುವಿನ ಪಾದಗಳನ್ನ ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಅಂತ. ಒಂದು ಬಾರಿ ಶರೀಫರ ಹೆಸರನ್ನು ಕೇಳಿದ್ರೆ, ಶಿಶುನಾಳ ಶರೀಫರು ಕೇಳಿರಲ್ಲ ಹೆಸರು? ಗುರುಗಳ ಹೆಸರು, ಅವರ ಗುರುಗಳ ಹೆಸರು ಕಳಸದ ಗೋವಿಂದ ಭಟ್ಟರು ಅಂತ. ಅವರು ಬ್ರಾಹ್ಮಣ, ಇವರು ಮುಸಲ್ಮಾನ. ನೋಡ್ರಿ, ಇತ್ತಿತ್ತಲಾಗಿ ಜಾತೀಯತೆ ವಿಷ ಬೀಜ ಅನ್ನುವಂಥದ್ದು ಬಹಳ ಕಲುಷಿತ, ಕೆಟ್ಟದಾಗಿಬಿಟ್ಟಿದೆ. ಆಗಿನ ಸಂದರ್ಭದಲ್ಲಿ ಇಷ್ಟು ಕಲುಷಿತವಾದಂತಹ ವಾತಾವರಣ ಇದ್ದಿದ್ದಿಲ್ಲ. ಒಂದು 5 ನಿಮಿಷ ಮುಗಿಸಿಬಿಡ. ಒಂದು ಬಾರಿ ಎಲ್ಲ ಶಿಷ್ಯರನ್ನ ಕರ್ಕೊಂಡು ಗುರುಗಳು ಹೋಗ್ತಾ ಇದ್ರು. ಕಳಸದ ಗೋವಿಂದ ಭಟ್ರು ಎಲ್ಲ ಶಿಷ್ಯರನ್ನ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಒಂದು ಬೇಲಿಯನ್ನು ದಾಟುವಂತ ಪ್ರಸಂಗ ಬಂತು. ಒಂದು ಬೇಲಿಯನ್ನು ದಾಟುವಂತಹ ಒಂದು ಪ್ರಸಂಗ ಬಂತು.
ಆಗ ಗುರುಗಳೇನು ಮಾಡಿದ್ರು, ಈಚೆ ಕಡೆ ತಮ್ಮ ಪಾದರಕ್ಷೆಗಳನ್ನ ಬಿಟ್ಟು ಆಚೆ ಕಡೆ ದಾಟಿ ಬಿಟ್ಟರು. ಯಾರು? ಗೋವಿಂದ ಭಟ್ಟರು, ಗುರುಗಳಾಗಿರುವಂತ ಗುರು ಗೋವಿಂದ ಭಟ್ಟರು ಪಾದರಕ್ಷೆಗಳನ್ನ ಬೇಲಿಯನ್ನ ದಾಟುವಂತ ಸಂದರ್ಭದಲ್ಲಿ ಈಚೆ ಕಡೆ ಪಾದರಕ್ಷೆಗಳನ್ನ ಬಿಟ್ಟು ಆಚೆ ಕಡೆ ದಾಟಿ ಬಿಟ್ಟರು ಅವರು. ಅವಾಗ ಹಿಂದಿರುವಂತ ಎಲ್ಲ ಶಿಷ್ಯರಿಗೆ ಹೇಳಿದ್ರು, ಬೇಗ ಬೇಗನೆ ಬರ್ರಿ, ಬೇಗ ಬೇಗನೆ ಬರ್ರಿ ಅಂತ ತಿಳ್ಕೊಂಡು ಎಲ್ಲ ಶಿಷ್ಯರನ್ನು ಕರೆದ್ರು. ಎಲ್ಲರೂ ನಿಂತ್ಕೊಂಡು ಬಿಟ್ರು ಅಲ್ಲೇ. ಯಾಕ? ಗುರುಗಳ ಪಾದಗಳನ್ನ ಮೆಟ್ಟದಂಗ ಆಗುತ್ತೆ. ನಾವು ಗುರುಗಳ ಪಾದಕೆಯನ್ನು ಮೆಟ್ಟಿದೀವಿ ಅಂದ್ರೆ ಆವಾಗಿಯನ್ನು ಮೆಟ್ಟಿದೀವಿ ಅಂತಂದ್ರೆ ಗುರುಗಳ ಪಾದವನ್ನ ಅವು ನಮಸ್ಕಾರ ಮಾಡೋದಕ್ಕೆ ಯೋಗ್ಯ, ಅವನ್ನ ಮೆಟ್ಟ ಮಾಡು ಅಂತ ಕೂಡ ಏನ್ ಮಾಡಿಬಿಟ್ರು, ಎಲ್ಲರ ಶಿಷ್ಯಂದರು ಅಲ್ಲೇ ನಿಂತ್ಕೊಂಡು ಬಿಟ್ರು. ಬರ್ರಿ ಬರ್ರಿ ಅಂತ ತಿಳ್ಕೊಂಡು 7-8 ಬಾರಿ 5-6 ಬಾರಿ 7-8 ಬಾರಿ ಗುರುಗಳು ಕರೆದ್ರು, ಗೋವಿಂದ ಭಟ್ಟರು ಕರೆದ್ರು. ಅವ್ರು ಯಾರು ಹೋಗ್ಲಿಲ್ಲ. ಅಷ್ಟು ಅನ್ನೋದ್ರೊಳಗಾಗಿ ಕೊನೆಗೆ ಲಾಸ್ಟ್ ಇರುವಂತ ಶರೀಫ, ಬಾರೋ ಶರೀಫ ನೀನಾದ್ರು ಬಾ ಅಂತ ಗುರುಗಳ ಬಂದೆಯಪ್ಪ ಅಂತ ಒಂದೇ ಕ್ಷಣ ಯೋಚನೆ ಮಾಡಿಲ್ಲ, ಇಂಥ ಮುಂದೆ ನೋಡ್ಲೇ ಇಲ್ಲ. ಓಡಿ ಬಂದವನೇ ಆ ಪಾದಗಳ ಮೇಲೆ ಪಾದಿಟ್ಟು ಆ ಕಡೆ ದಾಟೆ ಬಿಟ್ಟಂತವ. ಇವರಿದ್ರು ಉಳಿದಲ್ಲ ಶಿಷ್ಯರು ಬೈಯೋದಕ್ಕೆ ಪ್ರಾರಂಭ ಮಾಡಿದ್ರು. ನಿನಗೆ ಬುದ್ಧಿ ಐತೆ ನಿನಗ, ನಾಚಿಕೆ ಬರೋದಿಲ್ಲ ನಿನಗ, ಗುರುಗಳ ಪಾದನ ತುಳಿದು ಬಿಟ್ಟಲ್ಲ, ಪಾದರಕ್ಷೆಗಳನ್ನು ಮೆಟ್ಟಿ ಬಿಟ್ಟಲ್ಲ, ಹಾಗ ಹೀಗ ಏನೇನೋ ಬೈಯೋದಕ್ಕೆ ಪ್ರಾರಂಭ ಮಾಡಿದ್ರು. ಅವಾಗ ಗುರುಗಳ ದಾಟಿ ಬಂದ ಶರೀಫನ ತಬ್ಕೊಂಡು, ಖರೆ ಶಿಷ್ಯ ನೀನೇ ಒಬ್ಬನೇ ಕರೆ. ಅವರು ಸ್ವಲ್ಪ ಭಾಷೆ ಕಡಕ ಭಾಷೆ ಖರೆ ನನ್ನ ಶಿಷ್ಯಗಳೇ ಒಬ್ಬನೇ ಅಂದ್ಕೊಂಡು ಅವನಿಗಂದು ಹೇಳಿದ್ರಂತ. ಆತ ಕೇವಲ ನನ್ನ ಪಾದಕಿಗಳನ್ನು ಮೆಟ್ಟನ, ಆದ್ರೆ ನೀವು ಬರ್ರಿ ಅಂತ ತಿಳ್ಕೊಂಡು ಕರೆದ್ರು ಸಹಿತ ನೀವು ಬಂದಿಲ್ಲ. ಆತ ಕೇವಲ ಪಾದಕಿಯನ್ನು ಮೆಟ್ಟ, ನಮ್ಮ ನಾಲಿಗೆ ಮೆಟ್ಟದಂಗಾಯ್ತು. ನೀವು ಕರೆದ್ರು ಸಹಿತ ಬರ್ಲಿಲ್ಲಲ್ಲ, ನನ್ನ ನಾಲಿಗೆ ಮೆಟ್ಟದಂಗಾಯ್ತು, ನಿಮಗಿಂತ ಆತನೇ ಶ್ರೇಷ್ಠ, ಕೊನೆ ಉಳಿಯುವಂತ ಅವನೇ ಅಂತ ತಿಳ್ಕೊಂಡು ಅವನ ತಬ್ಕೊಂಡ್ರು ಅಂತ ಗುರುಗಳು ಇತಿಹಾಸ. ಅದಕ್ಕಾಗಿ ಅಂತಹ ಗುರು ಸಿಕ್ಕಾಗ ನಾವು ಆತನಿಗೆ ಶರಣಾಗತಿ ಆದಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ ಸಮಯ 8:30 ಆಯಿತು. ಮತ್ತೆ ಹೆಚ್ಚಿನ ವಿಚಾರಗಳನ್ನ ನಾಳೆ ನೋಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ ಬಹಳ ಸುಂದರವಾಗಿ ಒಂದು ಮಾತನ್ನು ಬರೀತಾರೆ ಕವಿಗಳು. ಕಲಿಶನಗೆ ಓ ಗುರುವೆ, ಕಲಿಶನಗೆ ಓ ಗುರುವೆ, ಮರಗುವುದ ಮಣಿಯುವುದ ಪರಹಿತಕ್ಕೆ ಹಿಗ್ಗುವುದ. ಕಲಿಶನಗೆ ಓ ಗುರುವೆ, ಮರಗುವುದ ಮಣಿಯುವುದ ಪರಹಿತಕ್ಕೆ ಹಿಗ್ಗುವುದ, ಪರ ನೋವನ್ನಿಳಿಸುವುದ. ಬೀಗವಿಹ ಮನವಂದ ನೀಡನೆಗೆ ಸದ್ಗುರು ಎನ್ನುವಂತ ಪ್ರಾರ್ಥನೆಯನ್ನು ಮಾಡ್ತಾ ಹೋಗ್ತಾರ. ಅದಕ್ಕಾಗಿ ನಾವು ಸಹಿತ ನಿಜವಾದ ಗುರುಗಳು ಸಿಕ್ಕಾಗ ತಲೆಯನ್ನು ಬಾಗಿ ಅವರ ಮನಪೂರ್ವಕವಾಗಿ ಅವರ ಸೇವೆಯನ್ನು ಮಾಡಿದ್ವಿ ಅಂತ ನಮ್ಮ ಜನ್ಮವೂ ಸಹಿತ ಸಾರ್ಥಕ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಸದ್ಭಕ್ತರಿಗೂ ಸಹಿತ ಗುರು ಅಂದ್ರೆ ಯಾರು, ಗುರುವಿನ ಮಹತ್ವ ಏನು ಅನ್ನುವಂಥದ್ದನ್ನ ಬಹಳ ಅಚ್ಚುಕಟ್ಟಾಗಿ ತಾವೆಲ್ಲ ಕೇಳಿಕೊಂಡ್ರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಸದ್ಭಕ್ತರ ಮೇಲೂ ಸಹಿತ ಸದ್ಗುರುವಿನ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂತ ಮಾತನ್ನು ಹೇಳಿ ನಮ್ಮ ಮಾತಿಗೆ ವಿರಾಮ ಕೊಡ್ತಾ ಇದ್ದೇವೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿಗಳು.